ಕೃಷ್ಣನೇ ಬಂದಿದ್ನೋ ಇಲ್ಲ ಅವನ ಮೂರ್ತಿ ಇವನು ಇದಕ್ಕೋಸ್ಕರ ಬಂತೋ ಬೇರೆ. ಕೃಷ್ಣ ಕಂಡಾಗ ಅವನನ್ನ ಉದ್ದಂಕ ಕೇಳ್ತಾನೆ, ಅಪ್ಪ ನನ್ಗೆ ಇನ್ನೇನು ಬೇಕಿಲ್ಲ, ನನ್ನ ಜೀವನದಲ್ಲಿ ಏನೇನು ಇದ್ ಮಾಡ್ಬೇಕು ಮಾಡ್ಕೊಂಡಿದ್ದೀನಿ, ಎಲ್ಲವನ್ನೂ ತ್ಯಜಿಸಿದ್ದೀನಿ. ಆದ್ರೆ ನೋಡಿ ಅವನ ಬಳಸೋ ಒಂದು ಶಬ್ದ ಹೇಗಿದೆ ಅಂತಂದ್ರೆ, ಎಲ್ಲ ವಿರಾಗಿಗಳಿಗಿಂತಲೂ ಶ್ರೇಷ್ಠವಾದ ವಿರಾಗಿ ನೀನು. ಪರಮಾತ್ಮನನ್ನ ವಿರಾಗಿ, ವಿರಕ್ತ ಅಂತ ಕರೀತಾರೆ. ಎಲ್ಲ ವಿರಕ್ತರಿಗಿಂತಲೂ ಕೂಡ ಶ್ರೇಷ್ಠವಾದ ವಿರಕ್ತ ನೀನು. ನಿನ್ನ ವಿರಕ್ತಿಯ ಸಾಮರ್ಥ್ಯ ಏನು ಅನ್ನೋದನ್ನ ನಿನ್ನ ದಿವ್ಯ ರೂಪದ ಮುಖಾಂತರ ನಾನು ತೋರಿಸು ಅಂತ ಕೇಳ್ಕೊಂತಾರೆ. ಅಲ್ಲೂ ಕೂಡ ದಿವ್ಯ ರೂಪವನ್ನ ಅವನು ಪರಮಾತ್ಮ ಉದ್ದಂಕ ಋಷಿಗೆ ತೋರಿಸ್ತಾನೆ. ಇದು 6ನೇ ಸಲ. ಆದ್ರೆ ಇನ್ನು ಕೊನೆಗೆ ಯಾಕೆ ಅಂತಂದ್ರೆ, ಧರ್ಮಬದ್ಧವಾಗಿ ಬದುಕಿದವನು ಭೀಷ್ಮಾಚಾರ್ಯ. ನೋಡಿ ಹೇಗಿದೆ ಅಂತಂದ್ರೆ, ಆಚಾರ್ಯ ಅನ್ನೋ ಬಿರುದು ಗೌರವ ಬ್ರಾಹ್ಮಣರಿಗೆ ಮಾತ್ರ ಕೊಡ್ತಾ ಇತ್ತು. ಆದ್ರೆ ಅವನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ. ಆದ್ರೆ ಭೀಷ್ಮ ಆಚಾರ್ಯ ಅಂತ ಅನ್ನಿಸ್ಕೊಳ್ಳೋ ಮಟ್ಟವನ್ನು ಮುಟ್ಟುವಷ್ಟು ಧರ್ಮ ಅವನೊಳಗೆ ಇತ್ತು. ಹಾಗಾಗಿ ತಾನು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಡ್ತಾನು ಕೂಡ ಬಾಣಗಳನ್ನ ಹೊಡೆಸ್ಕೊಂಡು ಶರಮಂಚದ ಮೇಲೆ ಮಲಗಿರಬೇಕಾದ್ರೆ ಅವಾಗ ಪಾಂಡವರು ಕೃಷ್ಣ ಬರ್ತಾರ. ಅಲ್ಲಿಗೆ ಬಂದಾಗ ಕೃಷ್ಣ ಹೇಳ್ತಾನೆ, ನೋಡು ಧರ್ಮದ ಬಗ್ಗೆ ಏನ್ ತಿಳ್ಕೋಬೇಕು, ನೀನು ಈಗಲೇ ಭೀಷ್ಮಾಚಾರ್ಯರ ಹತ್ರ ಹೋಗಿ ತಿಳ್ಕೊಂಡು. ಅವನು ಹೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯರಿಗೆ ಏನು ಅಂತಂದ್ರೆ, ಕೊನೆಯ ಗಳಿಗೆಯಲ್ಲಿ ಭಗವಂತ ನನಗೆ ದರ್ಶನ ಕೊಡ್ತ. ಅವ್ರಿಗೆ ಅದೊಂದೇ ಸಂತೋಷ. ನೀವೇ ಯೋಚನೆ ಮಾಡಿ, ಒಂದು ಬಾಣ ತಗಲಿದ್ರು ಸಾಲದ ಸಾಯೋದಕ್ಕೆ. ಆದ್ರೆ ಅಷ್ಟು ಬಾಣಗಳು ತಗಲಿದ್ರು ಕೂಡ ಅವನು ಮಲಗಿದ್ದ ಅಂತಂದ್ರೆ ಅವನ ಒಳಗಡೆ ಇಚ್ಛಾ ಮರಣದ ಸಾಮರ್ಥ್ಯ ಎಷ್ಟಿತ್ತು, ಆ ಸಾಮರ್ಥ್ಯವನ್ನು ಮಾಡ್ಬೇಕಾದ್ರೆ ಒಳಗಡೆ ಸಾಧನೆ ಏನಿತ್ತು ಅನ್ನೋದನ್ನ ನೆನೆಸ್ಕೊಂಡಾಗ ಈಗ ಯುಧಿಷ್ಠಿರನ್ನ ಕಳಿಸಿ, ಈಗ ಭೀಷ್ಮಾಚಾರ್ಯರ ಹತ್ರ ನೀನು ಧರ್ಮದ ಬಗ್ಗೆ ಸಂಪೂರ್ಣ ತಿಳ್ಕೋ ಅಂತ ಹೇಳಿದಾಗ ನೋಡಿ ಬಹಳ ತಮಾಷೆ ಏನಂದ್ರೆ, ಶರಮಂಚದ ಮೇಲೆ 42 ದಿವಸ ಮಲಗಿದ. 42 ದಿವಸ ಮಲಕ್ಕೊಂಡು, ಅಂದ್ರೆ ಮಾರ್ಗಶಿರ ಶುದ್ಧ ಏಕಾದಶಿಯಿಂದ ಮಾಘ ಮಾಸದ ಶುದ್ಧ ಅಷ್ಟಮಿಯವರೆಗೂ ಕೂಡ ಮಲಗಿದ್ದಾರೆ. ಮಲಕೊಂಡು ಧರ್ಮ ಅಂದ್ರೆ ಏನು ಅಂತ ಎಲ್ಲ ಬಿಡಿಸಿ ಹೇಳಿದ್ದಾರೆ. ಆಯ್ತು, ಇನ್ನು ತಾವು ಪ್ರಯಾಣ ಹೊರಡಬೇಕು ಅಂತ ಸಂದರ್ಭ ಬಂದಾಗ, ಉತ್ತರಾಯಣಕ್ಕೋಸ್ಕರ ಕಾಯ್ತಾ ಇದ್ರಲ್ಲ, ಆಯ್ತು ಇನ್ನು ಹೊರಡಬೇಕು ಅಂತ ಅನ್ನಿಸ್ದಾಗ ಅವಾಗ ಅವರು ಕೃಷ್ಣನ ಕಡೆಗೆ ನೋಡ್ಬಿಟ್ಟು ಕೈ ಮುಗಿತಾರೆ. ಅವಾಗ ಅವನಿಗೆ ಅರ್ಥವಾಗುತ್ತೆ, ಆಯ್ತು ಈ ಜೀವಿಯನ್ನು ಮುಕ್ತಿಯನ್ನು ಹೊಂದಬೇಕಾದ್ರೆ ನನ್ನ ದರ್ಶನವನ್ನು ಇಲ್ಲಿ ಕೊಡೋಣ, ಇದನ್ನ ನೋಡ್ಕೊಂಡು. ಯಾಕೆಂದ್ರೆ ಚೆನ್ನಾಗಿ ನೆನಪಿರ್ಬೇಕು, ಒಬ್ಬ ಮನುಷ್ಯ ಶರೀರವನ್ನು ಬಿಡೋ ಸಂದರ್ಭದಲ್ಲಿ ಯಾವ ಭಾವವನ್ನ ಹೊಂದಿರ್ತಾನೋ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ಅಂತಕಾಲೀಚ ಮಾಂ ಏವ ಸ್ಮರನ್ ಮುಕ್ತ ಕಲೇವರಂ. ಯಾರು ತಾವು ಶರೀರವನ್ನು ಬಿಡುವ ಮುಂಚೆ ಯಾವ ಭಾವವನ್ನ ಹೊಂದಿರ್ತಾರೋ ಅದೇ ಭಾವವನ್ನು ಮುಂದೆ ಹೊಂದಿರುತ್ತಾರೆ. ಯಾರು ನನ್ನನ್ನೇ ಸ್ಮರಿಸುತ್ತಾರೋ ಅವರು ನನ್ನ ಭಾವವನ್ನೇ ಹೊಂದುತ್ತಾರೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಹಾಗಾಗಿ ಭೀಷ್ಮಾಚಾರ್ಯರ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಅವರಿಗೆ ಇನ್ನೊಂದ್ಸರ್ತಿ ದಿವ್ಯ ರೂಪ ದರ್ಶನವನ್ನ ಕೊಡ್ತಾರೆ. ಹಾಗಾಗಿ ಒಟ್ಟು 7 ಸಲ ನಮಗೆ ಈ ದಿವ್ಯ ರೂಪ ದರ್ಶನ, ವಿಶ್ವರೂಪ ದರ್ಶನವನ್ನ ನೋಡುವುದಕ್ಕೆ ಅವಕಾಶ ಆಯ್ತು. ಇದನ್ನ ನಾನಿವತ್ತು ಹೇಳೋದಕ್ಕಾಗಲಿ ಅಥವಾ ಅದನ್ನೊಂದು ಪುಸ್ತಕವಾಗಿ ಪ್ರಿಂಟ್ ಮಾಡೋದಕ್ಕಾದ್ರೂ ಆಗ್ಲಿ ಮೂಲ ಕಾರಣಕರ್ತರು ಯಾರು? ಅಶ್ವಥ್ ಕುಮಾರ್ ಅವರು. ಅವರೇನೋ ಬಿಡಿಸಿದ್ರು, ಮನೆಯಲ್ಲಿ ಇಟ್ಕೊಂಡು ಕೂತಿದ್ರು, ಮನೆಯಲ್ಲಿದ್ರು ಪ್ರಯೋಜನ ಇಲ್ಲ. ಇನ್ನೇನೋ ಅವರೇನು ಎಕ್ಸಿಬಿಷನ್ ತಗೊಂಡೋಗಿಟ್ಟು ಮಾರಾಟ ಅಂತೂ ಮಾಡಲ್ಲ. ಅದರಿಂದ ಮನೆ ಒಳಗಿದ್ದು ಕೂಡ ಇನ್ನು ಎಷ್ಟು ಜನ ನೋಡ್ಬೇಕು ಅಂತ ಅನ್ನೋದನ್ನ ಭಾವಿಸ್ಕೊಂಡು, ಇಲ್ಲ ಇದ್ರ ಬಗ್ಗೆ ನೀವೇನಾದ್ರೂ ಬರೀರಿ ಅಂತಂದೆ. ತಾವು ಚಿತ್ರ ಬರಿಬೇಕಾದ್ರೆ ಯಾವ ಕಲ್ಪನೆ ಚಿಂತನೆಗಳು ಬರ್ತಾ ಇತ್ತು ಅದನ್ನೇ ಕುರಿತು ಬರವಣಿಗೆಯಲ್ಲಿ ಮಾಡ್ಕೊಂತ ಹೋದ್ರು. ಹಾಗಾಗಿ ಅದು ಒಂದು ಪುಸ್ತಕವಾಗಿ ಹೊರಗಡೆ ಬರೋದಕ್ಕೆ ಅವಕಾಶ ಆಯ್ತು. ಈ ಅವಕಾಶವನ್ನ ಅಶ್ವಥ್ ಕುಮಾರ್ ಅವರು ನಾನು ಕೇಳಿದೆ ಅಂತ ಅಂದ್ಬಿಟ್ಟು ಅಚ್ಯುತ್ ಯೋಗ ವಿದ್ಯಾಪೀಠಕ್ಕೆ ಆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಧನ್ಯವಾದ. ಈಗ ಇಷ್ಟನ್ನ ಹೇಳಿಬಿಟ್ಟು ಹೋದ್ರೆ ಸರಿ, ಪುರಾಣ ಆಯ್ತು, ಏನೋ ಕತೆ ಹೇಳಿದ್ವಿ ಹೋದ್ವಿ ಅಂತ ಅನ್ನೋದಾದ್ರೆ ಇದರಿಂದ ನಾವ್ ಏನನ್ನ ಕಲಿಬೇಕು ಅನ್ನೋದನ್ನ ನೋಡ್ಕೊಂಡಾಗ ಮೊದಲು ಬಿಡ್ಬೇಕಾದ್ದೇನು ಅಂತಂದ್ರೆ ಇಷ್ಟೇ. ಏನು?
ಈ ಹೆಂಡತಿ ಮಕ್ಕಳ ಕಾಟನೇ ಸಾಕಾಗೋಗಿದೆ, ದೇವ್ರು ಇಲ್ಲಿಂದ ಬಿಡುಗಡೆ ಮಾಡ್ಬಿಡು ಅಂತ ಕೇಳಬಾರ್ದು ಅನ್ನೋ ಎಚ್ಚರಿಕೆಯನ್ನು ಬೀರಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಅಂತ ಉತ್ತಮವಾದ ಬೋಧನೆಯನ್ನು ನಮ್ಗೆ ಸಿಗ್ತಾ ಇರ್ಬೇಕಾದ್ರೆ, ಅಷ್ಟೆಲ್ಲ ಅವರು ನೋಡಿರ್ಬೇಕಾದ್ರೆ 7 ಸಂದರ್ಭಗಳಲ್ಲಿ ನಾವು ಮನೇಲಿ ತಗಲಾಕಿದ್ರೆ ನಮಗೆ ಜಗಳ ಆಡ್ತೀವಿ, ಕುರುಕ್ಷೇತ್ರ ಆಗುತ್ತೆ, ಅದು ಇದು ಅಂತ ಅನ್ಕೊಂಡ್ರೆ ನಾವ್ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತಂದ್ರೆ, ನಾವ್ ಎಷ್ಟು ಆಳಕ್ಕೆ ಹೋಗ್ತೀವೋ, ಎಷ್ಟು ಒಳಗಡೆಗೆ ಇಳಿತೀವೋ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಏನು ಅರ್ಥ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಚಿತ್ರವನ್ನ ನೋಡಿ ಹೋಗ್ಬಿಟ್ವಿ ಅಂತಂದ್ರೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲವೇ ಇಲ್ಲ. ಅದರಿಂದ ನಮ್ಗೆ ಇವತ್ತರಲ್ಲಿ ತಿಳ್ಕೊಬೇಕಾದ್ದೇನು, ಆಗಲೇ ಹೇಳ್ದೆ, ಸ್ಪಿರಿಚುವಲ್ ಮೆಟೀರಿಯಲಿಸಮ್ ನಲ್ಲಿ ನೀನು ಪ್ರಕೃತಿಯನ್ನ ಆಳವಾಗಿ ನೋಡು, ನೀನು ಅದರ ಆಳಕ್ಕೆ ಸೃಷ್ಟಿಕರ್ತನನ್ನು ಕೂಡ ನೋಡುವುದಕ್ಕೆ ಸಾಧ್ಯ. ಹೇಗೆ ಅಂತಂದಾಗ ಏನು ಕಷ್ಟಪಡಬೇಕಾದಿಲ್ಲ. ನಮ್ಮ ಎದುರಿಗೆ ಒಂದು ಮರ ಇದೆ ಅಂತ ತಿಳ್ಕೊಳ್ಳೋಣ. ಆ ಮರವನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ? ಓಹೋ, ತಣ್ಣಗಿದೆ, ಹಸಿರೆಲೆ ಬಿಟ್ಟಿದೆ, ಹಣ್ಣು ಕೊಡುತ್ತೆ, ಹೂವು ಕೊಡುತ್ತೆ, ನಾಳೆ ಅದನ್ನ ಕತ್ತರಿಸಿದ್ರೆ ಒಲೆಗೂ ಸೌದೆನೂ ಆಗುತ್ತೆ, ಕಟ್ಟಿಗೆನೂ ಆಗುತ್ತೆ ಅಂತ ನಾವು ಇಷ್ಟೇ ಆಲೋಚನೆ ಮಾಡೋದಾದ್ರೆ, ಇಷ್ಟೆಲ್ಲ ಕ್ರಿಯೆ ಅದೊಂದ್ರೊಳಗಡೆ ಅಂದ್ರೆ ಆ ಮರದ ಕೆಳಗಡೆ ಹೋದಾಗ ತಂಪಾಗೋದು ಯಾಕೆ? ಅದರಲ್ಲಿ ಏನ್ ಸಾಮರ್ಥ್ಯ ಇದೆ? ಈ ಎಲೆ ಇಷ್ಟು ಹಸಿರಾಗಿ ನೋಡೋದಕ್ಕೆ ಕಂಗೊಳಿಸ್ತಾ ಇರೋದು ಏಕೆ? ಇದ್ರ ಹಿಂದೆ ಯಾವ ಶಕ್ತಿ ಇದೆ? ಮತ್ತೆ ಇದು ಹಸಿರು ಎಲೆ, ಕೊಂಬೆಗಳ ಆಕಾರ ಬೇರೆ, ಕಾಂಡದ ಆಕಾರ ಅದ್ರ ಬಣ್ಣನೇ ಬೇರೆ, ಇಲ್ಲಿ ಬೇರೆ ಬಣ್ಣ, ಇಲ್ಲಿ ಬೇರೆ ಬಣ್ಣ, ಎಲ್ಲ ಹೀಗೆ ಹರಡ್ಕೊಂಡಿದೆ. ಮತ್ತೆ ಈ ಒಂದೇ ಬಣ್ಣದ ಎಲೆಗಳೆಲ್ಲ ಹರಡ್ಕೊಂಡಿದ್ರು ಕೂಡ ಒಂದೊಂದ್ರಲ್ಲಿ ಒಂದೊಂದ್ ತರ ಬಣ್ಣದ ಹೂವು ಬಿಡುತ್ತೆ, ಒಂದೊಂದ್ರಲ್ಲಿ ಒಂದೊಂದ್ ತರ ಹಣ್ಣು ಬಿಡುತ್ತೆ, ಒಂದೊಂದು ಹಣ್ಣಲ್ಲೂ ರುಚಿ ರುಚಿ ಬೇರೆ ಬೇರೆ ಇರುತ್ತೆ. ಈ ಎಲ್ಲ ಶಕ್ತಿಯನ್ನೂ ಕೂಡ ಅದು ಒಳಗಡೆ ತುಂಬಿಕೊಂಡಿದೆ ಅಂದ್ರೆ ಅದಕ್ಕೆ ಮೂಲವಾದಂತ ಶಕ್ತಿ ಒಂದಿರಬೇಕು ಅನ್ನೋದನ್ನಂತ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅದಕ್ಕೆ ಹೇಗಿದೆ ಅಂದ್ರೆ, ಅದು ಏನಾದ್ರೂ ಉಸಿರಾಡ್ತಾ ಆಡ್ತಾ ಅಥವಾ ಆಹಾರದ ಉತ್ಪಾದನೆಗೋಸ್ಕರ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗ್ ತಗೊಂಡು ಆಕ್ಸಿಜನ್ ಅನ್ನ ಬಿಡದೇ ಇದ್ದಿದ್ರೆ ನಾವ್ಯಾರು ಬದುಕೋದಕ್ಕಂತೂ ಸಾಧ್ಯ ಇಲ್ಲ. ನಾವು ಬದುಕಿದೀವಿ ಅಂತಂದ್ರೆ ಒಂದು ಮರದಿಂದ. ಮರಕ್ಕೆ ಮೂಲ ಯಾರು ಅಂತಂದ್ರೆ ಪರಮಾತ್ಮ. ಅದಕ್ಕೆ ಹೇಗೆ ಹೇಳಿದಾನೆ ಅಂದ್ರೆ, ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ. ಏನು? ಊರ್ಧ್ವ ಮೂಲಂ ಅಧಃಶಾಖಂ. ಅಂದ್ರೆ ಪ್ರಪಂಚ ವಿಶ್ವ ಅನ್ನೋದು ಹೇಗಿದೆ ಅಂತಂದ್ರೆ, ಇವರೇನೋ ಚಿತ್ರ ಹೀಗೆ ಬಿಡಿಸಿದ್ರು, ಪರಮಾತ್ಮನ ತಲೆ ಮೇಲಿದೆ, ಕಾಲ್ ಕೆಳಗಡೆ ಇದೆ. ಆದ್ರೆ ವಿಶ್ವ ಹೇಗಿದೆ ಅನ್ನೋದನ್ನ ಬಿಡಿಸಿ ಹೇಳ್ಬೇಕಾದ್ರೆ ಊರ್ಧ್ವ ಮೂಲ ಅಧಃಶಾಖಂ. ಬೇರು, ಮರದ ಬೇರು ಮೇಲ್ಗಡೆ ಹರಡ್ಕೊಂಡಿದ್ಯಾ. ಇದೇನು ನಮ್ಮೂರಲ್ಲೆಲ್ಲ ಕೆಳಗಡೆ ಮಣ್ಣೊಳಗಿದೆಯಲ್ಲ ಅನ್ಕೊಂಡ್ರೆ, ಬೇರು ಅಂದ್ರೆ ಅರ್ಥ ಏನು? ಯಾವುದು ಮರವನ್ನ ಗಿಡವನ್ನ ಪೋಷಣೆ ಮಾಡುತ್ತೋ ಬೆಳೆಸುತ್ತೋ ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯವನ್ನ ಕೊಡುತ್ತೋ ಅದನ್ನ ಬೇರು ಅಂತ ಕರೀತಾರೆ. ಅಂದ್ರೆ ಇಡೀ ವಿಶ್ವಕ್ಕೆ ಬೇರೆ ಯಾರು? ಅವನ್ ಮೇಲಿದ್ದಾನೆ, ಕೆಳಗಡೆ ಇಲ್ಲ, ಮಣ್ಣೊಳಗಡೆ ಇಲ್ಲ, ಮಣ್ಣಿನಿಂದ ಆಚೆಗಿದ್ದಾನೆ. ಅದಕ್ಕೆ ಊರ್ಧ್ವ ಮೂಲ ಅಂದ್ರೆ ಬೇರು ಮೇಲ್ಗಡೆ ಇದೆ, ಅಧಃಶಾಖ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಬೇರೆ ಬೇರೆ ಕಡೆ ವಿಶಾಲವಾಗಿ ಹರಡ್ಕೊಂಡಿದೆಯಂತೆ. ಅಂದ್ರೆ ಈ ವಿಶ್ವ ಅನ್ನೋದೇನಿದೆಯಲ್ಲ ಅದೆಲ್ಲ ರೆಂಬೆ ಕೊಂಬೆಗಳ ರೀತಿಯಲ್ಲಿ ಹರಡ್ಕೊಂಡಿದೆ. ಯಾರು ಇದನ್ನ ಅರಿತುಕೊಳ್ಳುತ್ತಾನೋ, ಬಹಳ ಚೆನ್ನಾಗಿದೆ ಈ ಸತ್ಯವನ್ನ. ಅಂದ್ರೆ ಪರಮಾತ್ಮ ಮೇಲಿದ್ದಾನೆ, ನಾವಿಲ್ಲಿ ಕೆಳಗಡೆ ಇದ್ದೀವಿ, ಅವನ್ ನಮ್ಮನ್ನ ಪೋಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಯಸ್ತಂ ವೇದಂ ಸ ವೇದವಿತ್. ಯಾರು ಇದನ್ನ ಅರಿತುಕೊಳ್ಳುತ್ತಾರೋ ಅವರು ವೇದವನ್ನು ತಿಳಿದುಕೊಂಡಂತೆ ಅನ್ನುವಂತ ಮಾತನ್ನ ಪರಮಾತ್ಮ ಹೇಳ್ತಾನೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗೇನೋ ಸಂಕಟ ಬಂದ್ರೆ ಪರಮಾತ್ಮ ಅಂತ ತಲೆ ಮೇಲೆ ಕೆತ್ತಿ ಕೈ ಹೀಗಂತೀವಿ. ಅಂದ್ರೆ ಇಲ್ಲಿದಾನ ಪರಮಾತ್ಮ? ಅಂದ್ರೆ ಹೇಗಿದೆ ಅಂದ್ರೆ, ನಮ್ಮ ಇಡೀ ಭೂಮಿಗೆ ನಾವು ಭೂಮಿನ ತಗೊಳ್ಳೋಣ ಸಾಕು. ಇಡೀ ಭೂಮಿಗೆ ಮೇಲ್ಭಾಗ ಯಾವುದು ಅಂತಂದ್ರೆ ಇದ ಮೇಲ್ಭಾಗ ಅಂತಂದ್ರೆ, ಇಲ್ಲ ನಾಳೆ ಮಧ್ಯಾಹ್ನ ಸೂರ್ಯ ಇಲ್ಲಿ ಬರ್ತಾನೆ, ತಿರ್ಗಾ ಕಡೆ ಮುಳುಗೋಗ್ತಾನೆ. ಮತ್ ಯಾವುದು ಮೇಲ್ಭಾಗ ಅಂತಂದ್ರೆ ಉತ್ತರ ದಿಕ್ಕಿದೆಯಲ್ಲ, ಧ್ರುವ ನಕ್ಷತ್ರ ಇದೆಯಲ್ಲ, ಅದು ಇಡೀ ವಿಶ್ವಕ್ಕೆ ಅಥವಾ ನಮ್ಮ ಭೂಮಿಗೆ ಅದು ಮೇಲ್ಭಾಗ. ಅದು ತನ್ನ ಗುರುತ್ವಾಕರ್ಷಣೆ ಗ್ರಾವಿಟಿಯಿಂದ ಎಲ್ಲವನ್ನು ಕೂಡ ತನ್ನಲ್ಲಿ ಹಿಡಿದಿಟ್ಕೊಂಡು ಯಾವ್ಯಾವ ಗ್ರಹಗಳು ಹೇಗೆ ಸುತ್ತಬೇಕು ಅನ್ನೋದನ್ನ ತಿಳ್ಕೊಳ್ತಾ
ಒಂದು ಗ್ರಹ ಇನ್ನೊಂದು ಗ್ರಹದ ಪಕ್ಕ ಹೇಗೆ ಸುತ್ತಬೇಕು ಅನ್ನೋದನ್ನ ಎಲ್ಲವನ್ನೂ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಅದರ ಮುಖಾಂತರ ವಿಶ್ವವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದರಿಂದ ಉತ್ತರ ದಿಕ್ಕು ಅನ್ನೋದು ಮೇಲಿನ ದಿಕ್ಕು, ಬೇರೆ ಇನ್ಯಾವುದೂ ಅಲ್ಲ. ನಾವೇನೋ ಪೂರ್ವಕ್ಕೆ ತಿರುಗ್ಬಿಟ್ಟು ಹಿಂಗೆ ಮಾಡ್ತೀವಿ, ಆದ್ರೆ ನಾವಿಲ್ಲೇನೋ ಪೂರ್ವ ಅಂತ ತಿಳ್ಕೊಂಡಿದೀವಲ್ಲ, ಅದು ಈ ಕಡೆ ಬಂದಾಗ ಪಶ್ಚಿಮ ಆಗಿರುತ್ತೆ. ಭೂಮಿ ತಿರುಗುತ್ತೆ, ಸೂರ್ಯ ಏನಲ್ಲ. ಆದ್ರೆ ಇಲ್ಲೇನೋ ಪಶ್ಚಿಮ ಅಂತ ನಾವಂತೀವಲ್ಲ, ಆ ಕಡೆ ಅಮೆರಿಕದವರು ಇದನ್ನ ಪೂರ್ವ ಅಂತ ಕರೀತಾರೆ. ಅವ್ರಿಗಿದು ಪೂರ್ವ, ಯಾಕಂದ್ರೆ ಇಲ್ಲಿಂದ ಸೂರ್ಯ ಹುಟ್ಟುತ್ತಾನೆ. ಅದರಿಂದ ನಮಗೇನು ಅಂತಂದ್ರೆ ಕಾಲಕ್ಕೆ ಅನುಗುಣವಾಗಿ ಇದು ಪೂರ್ವ ಪಶ್ಚಿಮ ಅನ್ನೋದೇನಿದೆಯಲ್ಲ, ಇದು ಡೈರೆಕ್ಷನ್ಸ್ ಆಫ್ ಅಸಂಪ್ಷನ್ ಅಂತ, ಬರೀ ಕಲ್ಪನೆ ಅಷ್ಟೇ. ಆದ್ರೆ ಹಾಗೆ ಸುತ್ತುತ್ತಾ ಇರ್ಬೇಕಾದ್ರೆ ಯಾವುದೋ ಒಂದೇ ಹಿಡ್ಕೊಂಡಿರ್ಬೇಕಲ್ಲ. ನೀವು ಗ್ಲೋಬ್ ಅನ್ನ ನೋಡಿರ್ಬೋದು, ಗೋಗಳವನ್ನ, ಅದು ಹೀಗಿರುತ್ತೆ, ಹೀಗೆ ಕ್ರಾಸ್ ಅಲ್ಲಿ ಇರುತ್ತೆ. ಅದನ್ನ ನೋಡಿ ನೀವು ಸರಿಯಾಗಿ 66.5 ಡಿಗ್ರಿಗೆ ಸರಿಯಾಗಿ ಈ ಕಡೆ ತಿರುಗಿರುತ್ತೆ. ನೀವು ಆ ಕಡೆ ಸರಿಯಾಗಿ ನೋಡಿ, ಧ್ರುವ ನಕ್ಷತ್ರ ಅಲ್ಲೇ ಇರುತ್ತೆ. ಆ ಧ್ರುವ ನಕ್ಷತ್ರಕ್ಕೆ ಹೇಗಿದೆ ಅಂದ್ರೆ, ಈಗ ಡಿಸೆಂಬರ್ ತಿಂಗಳು ಬಹಳಷ್ಟು ಚೆನ್ನಾಗಿ ಕಾಣುತ್ತೆ. ಆ ಸಪ್ತ ಋಷಿಗಳಿದ್ದಾರಲ್ಲ, ಧ್ರುವ ನಕ್ಷತ್ರ ಮಾತ್ರ ಅಲ್ಲೇ ಇರುತ್ತೆ. ಇಡೀ ವರ್ಷದಲ್ಲಿ ಸಪ್ತರ್ಷಿಗಳು ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾನೇ ಇರ್ತಾರೆ. ಸಪ್ತರ್ಷಿಗಳು ಹಾಕ್ತಾನೇ ಇರ್ತಾರೆ. ಇವರ ಆಕಾರ ಬದಲಾಗ್ತಾ ಹೀಗೆ ಹೋಗ್ತಾ ಇರುತ್ತೆ, 7 ಜನ. ಆದ್ರೆ ಇವನು ಧ್ರುವ ಮಾತ್ರ ಒಂದೇ ಕಡೆ ಇರ್ತಾರೆ. ಹಾಗೆ ಧ್ರುವ ಅಂದ್ರೆ ಏನು? ಸ್ಥಿರವಾದದ್ದು ಅಂತ. ಬರೀ ನಮ್ಮ ಬಾಲಧ್ರುವ ಅಂತ ಮಾತ್ರ ತಿಳ್ಕೊಳ್ಳೋದಿಲ್ಲ, ಯಾವುದನ್ನ ಪೋಲ್ ಅಂತ ಕರಿತೀವಲ್ಲ, ಅದನ್ನ ದೃಢವಾಗಿರುವಂತಹದ್ದು, ಅದು ಮಾತ್ರ ಬದಲಾಗೋದಿಲ್ಲ. ಪರಮಾತ್ಮ ಇಲ್ಲಿದ್ದಾನೆ, ಆ ಭಾಗದಲ್ಲಿದ್ದಾನೆ. ಅಂದ್ರೆ ಇದ್ರ ಮುಖಾಂತರ ಧ್ರುವ, ಇನ್ನೊಂದು ಅಷ್ಟು ಗ್ರಹಗಳಿಗೆ ಇನ್ನೊಂದು ಧ್ರುವ, ಇನ್ನೊಂದಷ್ಟು ಗ್ರಹಗಳಿಗೆ ಇನ್ನೊಂದು ಧ್ರುವ, ಎಲ್ಲಕ್ಕೂ ಮೂಲವಾದಂಥ ಧ್ರುವ ಯಾವುದಿದೆಯೋ ಅದನ್ನ ಪರಮಾತ್ಮ ಅದೊಂದು ಶಕ್ತಿ ಅಂತ ಕರೆದಿದ್ದಾರೆ. ಹಾಗಾಗಿ ನಾನು ಇವತ್ತೇನೋ ತೀವ್ರವಾದಂಥ ಪ್ರಯಾಣಗಳನ್ನು ಮಾಡಿಕೊಂಡು ದೊಡ್ಡ ತುದಿಯಲ್ಲಿ ಓಡ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಓಡ್ ಬಂದಿದ್ರಿಂದ ನನ್ನ ಮನಸ್ಸಿನಲ್ಲಿ ಇತ್ತು ಏನು ಅಂತಂದ್ರೆ, ಈ ಪುಸ್ತಕವನ್ನು ಬರ್ಕೊಟ್ಟಂತ ಅಶ್ವಥ್ ಕುಮಾರ್ ಅವರಿಗೆ ಅಚ್ಯುತ ವಿದ್ಯಾಪೀಠದ ಪರವಾಗಿ ಸನ್ಮಾನ ಮಾಡಬೇಕು ಅನ್ನೋದು ಒಂದಿತ್ತು. ಆದ್ರೆ ದಿಢೀರ್ ಅಂತ ಓಡ್ ಬಂದು ಇಲ್ಲಿಗೂ ದಿಢೀರ್ ಅಂತ ಬರ್ಬೇಕಾದ್ರಿಂದ ನಾನು ಶಾಲು ಅಥವಾ ಹೂನಾರ ಮತ್ತೊಂದೇನು ತರೋದಕ್ಕೆ ಅನುಕೂಲ ಆಗಿಲ್ಲ. ಅದನ್ನ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತೀನಿ. ಆದ್ರೆ ಅಚ್ಯುತ ಯೋಗ ವಿದ್ಯಾಪೀಠದ ಪರವಾಗಿ ಅಶ್ವಥ್ ಕುಮಾರ್ ಅವರು ಈ ಸದ್ಯಕ್ಕೆ ಈ ಮೊಮೆಂಟೋ ಅವರನ್ನ ಸ್ವೀಕರಿಸಬೇಕು. ಇದೇ ಎಲ್ಲವೂ. ಇನ್ನು ಏನಾದ್ರೂ ಪ್ರಶ್ನೆಗಳೇನಾದ್ರು ಕೇಳೋದು ಕೇಳಬಹುದು. ಕೇಳ್ತಾ ಇದೆಯಾ ಅಶ್ವಥ್? ಅರ್ಚಿತ್ ಸರ್ಗೆ ಇದನ್ನ ಹಾಕ್ಬಿಟ್ಬಿಡ. ಒಂದ್ ಸೆಕೆಂಡ್ ಅರ್ಜ. ಶೋರ್. ನನ್ನ ಮೊಬೈಲ್ ಆನ್ ಮಾಡ್ಬೇಕು. ಇಲ್ಲ ಬೇಡ ಸರಿ. ಕೇಳ್ತಲ್ವಾ? ಯಾರ್ದು ಬಂದಿಲ್ಲ ಧ್ವನಿ. ಈಗ ಕೇಳ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ವೆರಿ ಗುಡ್. ಭಾಸ್ಕರ್ ಅವ್ರಿಗೆ ತುಂಬಾ ಧನ್ಯವಾದಗಳು. ವಿಷಯವನ್ನ ಸಂಕ್ಷಿಪ್ತವಾಗಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ನಂದೊಂದು ವಿನಂತಿ ಇದೆ, ತಾವು ದಯವಿಟ್ಟು ವಿಶ್ವರೂಪ ದರ್ಶನ ಪೇಂಟಿಂಗ್ ಹತ್ರ ಹೋಗ್ಬಿಟ್ಟು ಅದು ಪ್ರತಿ ಪಾರ್ಟ್ ನ ತೋರ್ಸ್ಬಿಟ್ಟು ಜನರಿಗೆ ಅದ್ರ ಹೇಳ್ಲಿಕ್ಕೆ ಆಗುತ್ತಾ? ಸೊ ನೀವು ಹಾಗೆ ಕುತ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆದ್ರೆ ಜನರು ಈ ಚಿತ್ರರನ್ನ ಅಶ್ವಥ್ ಮುಖಾಂತರ ಅದನ್ನ ನಾವು ನಿಮ್ಮ ಹತ್ರ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಲ್ಲರಿಗೂ. ತಾವು ದಯವಿಟ್ಟು ಆ ಫೋಟೋ ಹತ್ರ ಪಿಕ್ಚರ್ ಹತ್ರ ಹೋಗ್ಬಿಟ್ಟು ಅದು ಪ್ರತಿ ಏನ್ ಹೇಳಿದ್ರಿ ನೀವು ಅದನ್ನ ತೋರ್ಸಿದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಂತೋಷ. ಆ ಚಿತ್ರವನ್ನ ಬಿಡಿಸಿದವರೇ ನನಗಿಂತ ಬಹಳ ಚೆನ್ನಾಗಿ ತೋರಿಸ್ಕೊಳ್ರು ಅಂತ ಅಭಿಪ್ರಾಯ. ಹಾಗಾಗಿ ಅಶ್ವಥ್ ಕುಮಾರ್ ಅವರು ಸಾಧ್ಯವಿದ್ರೆ ಅದನ್ನ
ಆರಾಧ್ಯ. ಎಸ್ ಶ್ರುತಿ ಕಾಣ್ತಾ ಇದೆ, ದಯವಿಟ್ಟು ಗೋ ಹೆಡ್. ಎಸ್ ಕಾಣ್ತಾ ಇದೀನಾ? ಸೊ ಇದನ್ನ ನಾನು ನಮಗೆ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ದು ಒಂದು ಈ ಏನು ಫ್ರೇಮ್ ಇದೆಯಲ್ಲ, ಈ ಫ್ರೇಮ್ ಇದ್ದಷ್ಟು ಚಿತ್ರ ಮಾತ್ರ ನಂಗೆ ಸಿಕ್ಕಿತ್ತು. ಇದರಲ್ಲಿ ಫೋಟೋದ ಕ್ಲಾರಿಟಿ ಇರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ಬಂದಿದ್ರಿಂದ ತುಂಬಾ ಲೋ ರೆಸಲ್ಯೂಷನ್ ಇತ್ತು, ನಂಗೆ ಏನೋ ಡೀಟೇಲ್ಸ್ ಗೊತ್ತಾಗ್ತಿರ್ಲಿಲ್ಲ. ಆಗ ಭಾಸ್ಕರ ಅವ್ರನ್ನ ಕಂಡಾಗ ಸ್ವಲ್ಪ ವಿವರಗಳನ್ನ ಕೊಟ್ಟಿದ್ರು. ಆಮೇಲೆ ನಾನು ಅದನ್ನ ಸ್ವಲ್ಪ ವಿಡಿಯೋ ಮತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಯೂಟ್ಯೂಬ್ ನಲ್ಲಿ ಮತ್ತೆ ಕೆಲವು ಟೆಕ್ಸ್ಟ್ ಬುಕ್ ಗಳನ್ನ ಓದಿದಾಗ ಅಥವಾ ಕೆಲವು ಪುರಾಣ ಗ್ರಂಥಗಳನ್ನ ಓದಿದಾಗ ಕೆಲವು ವಿಷಯ ನಂಗೆ ಅರ್ಥ ಆಗಿದ್ದೆ ಅಂತಂದ್ರೆ, ವಿಶ್ವದ ಮೂಲ ಈಗ ಏನ್ ನಾವು ಬಿಗ್ ಬ್ಯಾಂಗ್ ಥಿಯರಿಯನ್ನ ಹೇಳ್ತಾರೆ. ಸೊ ಒಂದು ಫೋಟಾನ್ ನಿಂದ ಇದು ಇಡೀ ವಿಶ್ವದ ಉಗಮ ಆಯ್ತು. ಫೋಟಾನ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಇರ್ತಕ್ಕಂತ ಒಂದು ಅಣುವಿನ ವಿಭಜನೆ ಮಾಡ್ತು, ಅಲ್ಲಿಂದ ಈ ವಿಶ್ವದ ಉಗಮ ಆಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಈ ಒಂದು ಬಿಂದು ಕಾಣುತ್ತೆ ಅನ್ಸುತ್ತೆ ನಿಮಗೆಲ್ಲರಿಗೂ. ಇಲ್ಲಿಂದ ಇದರ ಒಂದು ಸೃಷ್ಟಿಯ ಉಗಮ ಆಯ್ತು ಅನ್ನೋದನ್ನ ಅಲ್ಲಿಂದ ನಾನು ಆರಂಭ ಮಾಡ್ಕೊಂಡಿದ್ದೀನಿ. ಇಲ್ಲಿ ಓಂಕಾರದ ಒಂದು ಚಿತ್ರ ನಿಮಗೆ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈಗ ನಾಸಾದವರು ಹೇಳ್ತಾ ಇರೋ ಪ್ರಕಾರ ಸೂರ್ಯನ ಹತ್ರ ಓಂಕಾರದ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಓಂಕಾರಕ್ಕೆ ಭಾಸ್ಕರ ಸರ್ ನನಗೆ ಹೇಳಿದಂತ ಒಂದು ಮಾಹಿತಿ ಅಂತ ಹೇಳಿದ್ರೆ, ಇಲ್ಲಿ 3 ಗೆರೆಗಳನ್ನ ಕಾಣ್ತೀವಿ. 3 ಅಕ್ಷರದ ರೂಪದಲ್ಲಿರ್ತಕ್ಕಂಥದ್ರಿಂದ 3 ಗೆರೆಗಳನ್ನ ಕಾಣ್ತಾ ಇದೀವಿ. ಮೇಲೆ ಇರ್ತಕ್ಕಂಥದ್ದು ಸತ್ವಗುಣ, ಎರಡನೇದು ರಜೋಗುಣ, ಕೆಳಗಿರ್ತಕ್ಕಂಥದ್ದು ತಮೋಗುಣ. ಈ 3 ಗುಣಗಳಿಗೂ ಕೂಡ ಒಂದು ಪ್ರಕೃತಿ ಅನ್ನೋದು ವ್ಯಾಪಿಸಿದೆ. ಮತ್ತೆ ಇದರ ವಿಶಾಲತೆ ಎಷ್ಟಿದೆ ಅಂತ ಅನ್ನೋದಕ್ಕೆ ಈ ಮೇಲೆ ಇರ್ತಕ್ಕಂಥ ಒಂದು ಅಡ್ಡಗೆರೆ ಏನಿದೆ, ಇದು ಇಡೀ ಇದಕ್ಕೆ ವಿಶ್ವಕ್ಕೆ ಇದರೊಂದು ವಿಶಾಲತೆ ಇದೆ, ಅಷ್ಟು ವಿಸ್ತಾರವಾಗಿ ಇರ್ತಕ್ಕಂಥದ್ದು ಅಂತ ಹೇಳಿ ಇದನ್ನ ಸಾಂಕೇತಿಕವಾಗಿ ತೋರಿಸ್ತಾರೆ. ಈ ಎಲ್ಲ 3 ಗುಣಗಳಿಗೂ ಮೀರಿದಂತಹ ಒಂದು ಬಿಂದು ಇದು ಮೇಲಿದೆ. ಎಲ್ಲದಕ್ಕೂ ಮೀರಿದಂತಹ ಒಂದು ಅತೀತವಾಗಿರ್ತಕ್ಕಂಥ ಒಂದು ಶಕ್ತಿ, ಇದು ತ್ರಿಗುಣಾತೀತವಂತ ಶಕ್ತಿ ಅಂತ ಹೇಳಿ ಇದು ಒಂದು ಬಿಂದು, ಇದು ಬೆಳಕಿನ ಒಂದು ಬಿಂದು ಅಂತ ನಾನು ಗ್ರಹಿಸಿಕೊಂಡಿದ್ದೀನಿ. ಸೊ ಈ ಬಿಂದುವಿನಿಂದ ಹೊರಡತಕ್ಕಂತಹ ಲೈಟ್ ನ ರೇಸ್, ಮುಂಚೆ ನಾವು ಲೈಟ್ ಯಾವಾಗ್ಲೂ ರೇಸ್ ಮೂಲಕ ಚಲನೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮುಂಚಿನ ಒಂದು ಪ್ರಕಾರ ನಾನು ರೇಸ್ ನ ರೂಪದಲ್ಲಿ ತೋರಿಸ್ತೀನಿ. ಆದ್ರೆ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಬೆಳಕು ಅಂತಕ್ಕಂಥದ್ದು ಪಾರ್ಟಿಕಲ್ಸ್ ರೂಪದಲ್ಲಿದೆ ಅಂತ ಹೇಳ್ತಾರೆ, ಅಣುವಿನ ರೂಪದಲ್ಲಿದೆ ಅಂತ ಹೇಳಿ. ಅದನ್ನ ಫೋಟಾನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾನು ಬೆಳಕಿನ ಕಣಗಳನ್ನ ತೋರಿಸಿದ್ದೀನಿ. ಸೊ ಇದು ನಾನು ನನ್ನ ಚಿತ್ರದಲ್ಲಿ ಹೊಸದಾಗಿ ಸೇರಿಸತಕ್ಕಂತ ಸಂಗತಿಗಳು. ಸೊ ಇಲ್ಲಿ ಸುತ್ತ ಇರ್ತಕ್ಕಂಥದ್ದು ಗ್ಯಾಲಕ್ಸಿ. ಸೊ ನಮ್ಮ ಭಾಸ್ಕರ ಸರ್ ಅವರು ಹೇಳ್ತಾ ಇದ್ದಂತ ಒಂದು ಇದೇನಿದೆ ಧ್ರುವ ನಕ್ಷತ್ರ, ಇದು ಧ್ರುವ ನಕ್ಷತ್ರ, ಇದು ಸಪ್ತರ್ಷಿ ಮಂಡಲ. ಇಲ್ಲಿ ಅರುಂಧತಿ ಮತ್ತೆ ವಸಿಷ್ಠ ನಕ್ಷತ್ರಗಳನ್ನು ಕೂಡ ನೀವು ನೋಡ್ಬೋದು. ಸೊ ಈ ಅರುಂಧತಿ ವಸಿಷ್ಠ ನಕ್ಷತ್ರ ಏನಂತ ಹೇಳಿದ್ರೆ, ಇಡೀ ಗ್ಯಾಲಕ್ಸಿಯಲ್ಲಿ ಸಾಕಷ್ಟು ಈ ಟ್ವಿನ್ ಸ್ಟಾರ್ಸ್ ಇದೆ. ಈ ಎಲ್ಲಾ ಟ್ವಿನ್ ಸ್ಟಾರ್ ಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರಗಳು ಯಾವಾಗ್ಲೂ ಒಂದೇ ಆಕ್ಸಸ್ ಅಲ್ಲಿ ಯಾವಾಗ್ಲೂ ಸುತ್ತಾ ಇರ್ತಾರೆ. ಅವರು ಅದನ್ನ ಬದಲಾವಣೆ ಮಾಡೋದಿಲ್ಲ, ಸದಾಕಾಲ ಒಂದು ಜೋಡಿಯಾಗಿ ಅವರು ಸುತ್ತಾ ಇದ್ದಾರೆ ಅಂತ ಹೇಳಿ. ಟ್ವಿನ್ ಸ್ಟಾರ್ ಸಾಕಷ್ಟಿದ್ರು ಕೂಡ ಈ ಒಂದು ಇದಕ್ಕೆ ವಿಶೇಷತೆ ಇರೋದ್ರಿಂದ ಮದುವೆ ಆದಾಗ ಗಂಡ ಹೆಂಡತಿಯರಿಗೆ ಈ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರದ ದರ್ಶನವನ್ನ ಮಾಡಿಸಿ ನೀವು ಇದೇ ರೀತಿ ಇರಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಬಟ್ ಇದರ ವಿವರಣೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅದೊಂದು ಫೋಟೋ ತೆಗೆಸ್ಕೊಳ್ಳುವಂತ ಒಂದು ಸೆಷನ್ ಅನ್ನು ಮಾತ್ರ ಮಾಡ್ಕೊಂಡಿರ್ತಾರೆ. ಸೊ ಇನ್ನು ಈ ವಿಶ್ವರೂಪದ ದರ್ಶನ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ಫೋಟಾನ್ ಅಂತ ಏನ್ ಹೇಳ್ದಲ್ಲ, ಇದು ನಿಜವಾಗಿಯೂ ಕೂಡ ಸೃಷ್ಟಿಯ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದನ್ನ ನಾವು ಈಗ ದೇವಕಣ ಅಂತ ಕೂಡ ಹೇಳ್ತಾರೆ, ಗಾಡ್ ಪಾರ್ಟಿಕಲ್ ಅಂತ ಹೇಳ್ತಿದ್ದಾರೆ. ಸೊ ಮತ್ತೆ ಇದು ಉಳಿದಿರ್ತಕ್ಕಂಥದ್ದೆಲ್ಲ ಏನು ಅಂತಂದ್ರೆ, ಇದು ಶಕ್ತಿಯ ವಿವಿಧ ಮೂಲಗಳು ಅಥವಾ ಸ್ವರೂಪಗಳು ಅಂತ ಹೇಳಿ. ಸೊ ಒಂದು ಶಕ್ತಿಯ ಮೂಲ ಸ್ವರೂಪ ಒಂದೇ, ಅದು ನಿರಾಕಾರ, ನಿರ್ಗುಣ ಮತ್ತು ಅದಕ್ಕೆ ಯಾವುದೇ ಒಂದು ಆಕಾರನೂ ಇಲ್ಲ ಇರ್ತಕ್ಕಂಥ ಒಂದು ಬೆಳಕಿನ ಚಿಕ್ಕ ಕಣ, ಕಣ್ಣಿಗೂ ನಮಗೆ ಗೋಚರಿಸ್ತಕ್ಕಂಥ ಇದಿಲ್ಲ. ಅಂದ್ರೆ ಒಂದು ಈಗ ನಮ್ಗೆ ಆಟಮ್ನ ಒಂದು ಪರಿಕಲ್ಪನೆ ನಮಗಿದೆ, ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆಟಮ್ನ ಒಂದು ಪರಿಕಲ್ಪನೆ ಇದೆ. ನಾವು ಯಾವುದೇ ಮೈಕ್ರೋಸ್ಕೋಪ್ ಅಲ್ಲಿ ಕೂಡ ಅದನ್ನ ನೋಡೋದಕ್ಕೆ ಆಗೋದಿಲ್ಲ, ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಕಣ. ಸೊ ಇದರಲ್ಲಿ ಕೂಡ ಭಗವಂತ ಇದ್ದಾನೆ ಅನ್ನೋದು ನಮ್ಮ ಒಂದು ಪರಿಕಲ್ಪನೆ. ಹಾಗಾಗಿ ಅವನ್ನ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತಾರೆ, ಸರ್ವವ್ಯಾಪಿ, ಎಲ್ಲ ಕಡೆಗೂ ಇರ್ತಕ್ಕಂಥವು. ಎಷ್ಟು ಅಂತಂದ್ರೆ ಒಂದೊಂದು ಕಣದಲ್ಲಿ ಕೂಡ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ಕಣದಲ್ಲಿ ಕೂಡ ಭಗವಂತನ ಒಂದು ಶಕ್ತಿ ಇದೆ ಅಂತ ಹೇಳಿ. ಸೊ ಅದನ್ನ ಈಗ ಪ್ರೂವ್ ಮಾಡಿದ್ರೆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅದು ವಿಭಜನೆ ಆದಾಗ
ವಿಷನ್ ಆದಾಗ ಅಷ್ಟು ಶಕ್ತಿಯ ಉತ್ಪಾದನೆ ಆಗುತ್ತೆ ಅಂತ ಹೇಳಿ. ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅಲ್ಲಿ ಕೂಡ ಅಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ನಾವು ಒಪ್ಕೊಂಡಿದೀವಿ, ಅದನ್ನ ಪ್ರೂವ್ ಮಾಡಿದೀವಿ. ಸೊ ಇಲ್ಲಿ ನಾವು ಏನು ತೋರಿಸಿದ್ರಲ್ಲ, ಈ ಇಷ್ಟು ದೇವತೆಗಳ ಇದೆಯಲ್ಲ, ಇದು ನಾನು ಆಗ್ಲೇ ಹೇಳಿದೆ, ಶಕ್ತಿಯ ವಿವಿಧ ರೂಪಗಳನ್ನ ನಾವು ಒಂದು ರೆಪ್ರೆಸೆಂಟೇಷನ್ ಬೇಕು ಅಂತ ಹೇಳಿ ಅದಕ್ಕೆ ನಾವು ಬೇರೆ ಬೇರೆ ಒಂದು ರೂಪಗಳನ್ನ ಕೊಟ್ಟಿದೀವಿ ಅಷ್ಟೇನೆ. ಸೊ ಇಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೀವಿ, ಇದು ವಿಷ್ಣು ಇದೆ, ಇದು ಲಯಕರ್ತ ಹರ ಈಶ್ವರ. ಸೊ ಇದು ಮೂರು ಹೇಗೆ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ತುಂಬಾ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೃಷ್ಟಿ ನಮ್ಮ ಇವನ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂತಂದ್ರೆ, ಸೃಷ್ಟಿ ಒಂದು ಇದನ್ನ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಸೇವ್ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ ಸ್ಥಿತಿ, ಅದನ್ನ ಡಿಲೀಟ್ ಮಾಡೋದಕ್ಕೂ ಒಂದು ಆಪ್ಷನ್ ಇರಲೇಬೇಕು, ಅದು ಲಯಕರ್ತ. ಇದು ಮೂರು ಇರಲೇಬೇಕು. ಅದೇ ರೀತಿ ನಮಗೆ ಜ್ಞಾನಕ್ಕೆ ಮೂಲವಾಗಿ ಸರಸ್ವತಿ ಬೇಕು, ಮತ್ತೆ ಗಾಯತ್ರಿ ಬೇಕು. ಶಕ್ತಿಯ ಮೂಲವಾಗಿ ದುರ್ಗಿಯನ್ನ ಬೇಕು, ಮತ್ತೆ ಇಲ್ಲಿ ಗಣೇಶನನ್ನ ಎಲ್ಲಾ ಕಾರ್ಯಗಳಿಗೂ ನಮಗೆ ಸಿದ್ಧಿಯನ್ನು ಕೊಡ್ತಕ್ಕಂಥ ಗಣೇಶ ಬೇಕು ಅಂತ ಹೇಳ್ತೀವಿ. ರಿದ್ಧಿ ಬುದ್ಧಿ ಮಾಡ್ಕೋಬೇಕು ಅಂತ ಒಂದು ಕಲ್ಪನೆಯನ್ನ ಈ ಚಿತ್ರದ ಮೂಲಕ ಇಲ್ಲಿ ಕೊಡಲಾಗಿದೆ. ಜೊತೆಗೆ ಇಲ್ಲಿ ನವಗ್ರಹಗಳನ್ನ ತೋರಿಸ್ತೀನಿ. ಇದು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತೆ ರಾಹು, ಕೇತು. ಸೊ ಇದು ನವಗ್ರಹಗಳ ಒಂದು ಪರಿಕಲ್ಪನೆಯನ್ನ ತೋರಿಸಿದೀನಿ. ಇದು ಮೂಲ ಚಿತ್ರ, ಮಹಾವಿಷ್ಣುವಿನ ಚಿತ್ರ. ಇದರಲ್ಲಿ 4 ಭುಜಗಳಿದೆ. ಒಂದು ಕೈಯಲ್ಲಿ ಚಕ್ರ ಇದೆ, ಈ ಚಕ್ರವನ್ನ ಕಾಲಚಕ್ರ ಅಂತ ಹೇಳ್ತೀವಿ. ಇನ್ನೊಂದು ಕೈಯಲ್ಲಿ ಶಂಖ ಇದೆ, ಇದನ್ನ ಜ್ಞಾನದ ಸಂಕೇತ ಅಂತ ಹೇಳ್ತಾರೆ. ಒಂದರಲ್ಲಿ ಕಮಲ ಇದೆ, ಇದು ಶಾಂತಿಯ ಸಂಕೇತ. ಇನ್ನೊಂದರಲ್ಲಿ ಗದೆ ಇದೆ, ಇದು ಶಕ್ತಿಯ ಸಂಕೇತ. ಇನ್ನು ಇಡೀ ವಿಶ್ವವನ್ನ ಕಾಪಾಡ್ತಕ್ಕಂಥ 2 ಕೈಗಳನ್ನ ಇಲ್ಲಿ ತೋರಿಸಿದ್ವಿ. ಇನ್ನು ಇಲ್ಲಿ ನೀಲಿ ಬಣ್ಣದ ಸರ್ಕಲ್ಗಳಲ್ಲಿ ಈ ದಶಾವತಾರದ ಚಿತ್ರಗಳಿದೆ. ಇದನ್ನ ಥಿಯರಿ ಆಫ್ ಎವಲ್ಯೂಷನ್ಗೆ ಹೇಳ್ತಾ ಹೋದ್ರೆ, ಸೊ ಮೊದಲೇದು ಜಲಚರಗಳನ್ನ ಉದ್ಭವ ಆಯ್ತು ಅಂತ ಹೇಳ್ತಾರೆ. ಹಾಗಾಗಿ ಮೊದಲದು ಮತ್ಸ್ಯ ರೂಪ, ನೆಕ್ಸ್ಟ್ ಉಭಯದೀವಿ ಕೂರ್ಮ ರೂಪ, ನೆಕ್ಸ್ಟ್ ವರಾಹ ರೂಪ, ನೆಕ್ಸ್ಟ್ ನರಸಿಂಹಾವತಾರ. ಹಾಗೆ ಮನುಷ್ಯನ ಮೊದಲೇ ಆಗಿತ್ತು ಕುಬ್ಜ ರೂಪದಲ್ಲಿ ಆಯ್ತು ಅಂತ ಹೇಳ್ತಾರೆ. ಹಾಗಾಗಿ ವಾಮನ ರೂಪ ಬರುತ್ತೆ. ನೆಕ್ಸ್ಟ್ ನಾವು ಶಿಲಾಯುಗದ ಇದಕ್ಕೆ ಸಾಂಕೇತಿಕವಾಗಿ ಪರಶುರಾಮನ ಅವತಾರ ಬರುತ್ತೆ. ಅದಾದ ನಂತರ ರಾಮನ ಸಿವಿಲೈಸೇಷನ್ ಆರಂಭ ಆಯ್ತು. ಕೆಳಗಡೆಗೆ ರಾಮನ ಒಂದು ಚಿತ್ರ ನಾವು ಈ ಕಡೆಗೆ ಈ ಮನುಷ್ಯನ ಎಲ್ಲ ಗುಣಗಳನ್ನ ಇರ್ತಕ್ಕಂಥ ಕೃಷ್ಣನ ಇದಾಯ್ತು. ಸೊ ಇಲ್ಲಿಗೆ ದಶಾವತಾರಗಳು ಅಂತ ಹೇಳಿದ್ರು ಕೂಡ 8 ಅವತಾರಗಳಿಗೆ ಇಲ್ಲಿ ನಾವು ನಿಲ್ಸಿದ್ವಿ. ಈ 8ನೇ ಅವತಾರಕ್ಕೆ ಯಾಕೆ ನಿಲ್ಸಿದ್ವಿ ಕೃಷ್ಣಾವತಾರಕ್ಕೆ ಅಂತ ಹೇಳಿದ್ರೆ, ಕೃಷ್ಣಾವತಾರದಲ್ಲಿ ಈ ವಿಶ್ವರೂಪದ ದರ್ಶನ ಆಗುತ್ತೆ ಅಂತ ಹೇಳಿ. ಸೊ ಇಡೀ ವಿಶ್ವ ಹೇಗಿದೆ, ನಾವು ಬ್ರಹ್ಮಾಂಡ ಅಂತ ಹೇಳ್ತೀವಿ. ಬ್ರಹ್ಮಾಂಡ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಂಡದ ರೂಪದಲ್ಲಿ, ಬ್ರಹ್ಮಾಂಡ ಅಂತಂದ್ರೆ ಒಂದು ಅಂಡಾಕಾರದಲ್ಲಿ ಇದೆ ಇದು ಪೂರ್ತಿ ವಿಶ್ವ ಅಂತ ಹೇಳಿ. ಸೊ ಇಲ್ಲಿ ಈ ಒಂದು ಅಂಡಾಕಾರದ ಒಂದು ಯಜ್ಞ ರೂಪದಲ್ಲಿ ಒಂದು ಮೊಟ್ಟೆಯ ಆಕಾರದಲ್ಲಿ ಎಲ್ಲ ಜಲಚರ ಎಲ್ಲ ರೀತಿಯ ಒಂದು ಜೀವಿಗಳ ಚಿತ್ರವನ್ನ ಇಲ್ಲಿ ಸಾಂಕೇತಿಕವಾಗಿ ತೋರಿಸಿ. ಇನ್ನು ಇಲ್ಲಿ ಕೆಂಪು ಚಕ್ರದಲ್ಲಿರ್ತಕ್ಕಂಥದ್ದು ಅಷ್ಟ ದಿಕ್ಪಾಲಕರು. ಸೊ ನಮಗೆ ದಿಕ್ಕುಗಳ ಬಗ್ಗೆ ಭಾಸ್ಕರ ಸರ್ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ರು. ಹಾಗೆ ನಾವು ಏನ್ ನನ್ನ ಒಂದು ಈ ಚಿತ್ರದ ಪರಿಕಲ್ಪನೆ ಅಂತ ಹೇಳಿದ್ರೆ, ನಾವು ಏನು ಶಕ್ತಿಯ ರೂಪಗಳಿದೆ ಅಂತ ಹೇಳ್ತೀವಿ, ಅದಕ್ಕೆಲ್ಲವಕ್ಕೂ ಒಂದು ರೂಪವನ್ನ ಕೊಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ನನ್ನ ಅನಿಸಿಕೆ ಪ್ರಕಾರ ನಮ್ಮ ಪುರಾತನ ಋಷಿ ಮುನಿಗಳು ಯಾವುದನ್ನ ಹೇಳೋದಕ್ಕೆ ಆಗಿರ್ಲಿಲ್ವೋ, ಯಾವುದನ್ನ ಬರೆದಿಡೋದಕ್ಕೆ ಲಿಪಿಯ ಮೂಲಕ ಬರೆದಿಡಕ್ಕೆ ಆಗಿರ್ಲಿಲ್ವೋ, ಅದೆಲ್ಲವನ್ನ ಚಿತ್ರದ ಮೂಲಕ ತೋರಿಸ್ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವು ದೇವತೆಗಳು ಅಂತ ಹೇಳಿ ನಾವು ಪರಿಭಾವಿಸಿಕೊಂಡು ಅದನ್ನ ಅದೇ ರೀತಿ ಪೂಜೆ ಮಾಡ್ತಾ ಇದೀವಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲವೂ ಶಕ್ತಿಯ ಮೂಲ, ಎಲ್ಲವೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿಗೆ ಒಂದು ರೂಪದ ಇದರಲ್ಲಿ ನಾವು ದೇವತೆಗಳನ್ನಾಗಿ ನಾವು ಪೂಜೆ ಮಾಡ್ತಾ ಬಂದಿದ್ದೇವೆ. ಇವನ್ ಯಾಕೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ಜೀವನ ಅವಾಗಲೇ ಹೇಳ್ದಂಗೆ
ಒಂದು ಮರದಿಂದ ನಾವು ಬದುಕಿದೀವಿ ಅನ್ನೋ ಒಂದು ಪರಿಕಲ್ಪನೆ ಇರುತ್ತೆ. ಹಾಗೆ ಅಗ್ನಿಯಿಂದ ಇನ್ನೂ ನಮಗೆ ಮುಖ್ಯ, ಗಾಳಿನೂ ಮುಖ್ಯ, ಪಂಚಭೂತಗಳು ಎಲ್ಲವೂ ಕೂಡ ನಮಗೆ ಮುಖ್ಯ. ಹಾಗಾಗಿ ಅವಕ್ಕೆಲ್ಲವಕ್ಕೂ ಒಂದು ರೂಪವನ್ನು ಕೊಟ್ಟು ಅವನ್ನ ಪೂಜಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿದೀವಿ. ಸೊ ಇಲ್ಲಿ ನಮ್ಮ ದೇಹವನ್ನ ಇದಕ್ಕೆ ಹೋಲಿಸಿಕೊಂಡು ನೋಡಿದಾಗ ಇಲ್ಲಿ ಮೇಲ್ಗಡೆ ಏಳು ಲೋಕಗಳು, ಊರ್ಧ್ವ ಲೋಕಗಳಿದೆ, ಕೆಳಗಡೆಗೆ 7 ಅಧೋಲೋಕಗಳಿದೆ. ಸೊ ಇದನ್ನ ನಿಮಗೆ ಡೀಟೇಲ್ಸ್ ಅನ್ನ ನಾನು ಚಿತ್ರದಲ್ಲಿ ಹತ್ತಿರದಿಂದ ನೋಡಿದ್ರೆ ಕಾಣುತ್ತೆ. ಸೊ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಭೂಲೋಕ, ನಾವು ಇರ್ತಕ್ಕಂಥದ್ದು. ಇದನ್ನ 3 ಭಾಗಗಳಾಗಿ ತೋರಿಸ್ತೀನಿ. ಮಧ್ಯದಲ್ಲಿ ಭೂಲೋಕ, ನಾವು ಜೀವನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರಕೃತಿ. ಅದ್ರ ಕೆಳಗಡೆ ಒಂದು ನೇಚರ್, ಏನು ಪ್ರಾಣಿ ಪಕ್ಷಿಗಳು ಇದೆ, ಮತ್ತೆ ಜಲಚರಗಳು ಇರ್ತಕ್ಕಂಥದ್ದನ್ನ 3 ಭಾಗಗಳಾಗಿ ಭೂಲೋಕವನ್ನ ತೋರಿಸ್ತೀನಿ. ಸೊ ಇಲ್ಲಿ ಬಲಭಾಗದಲ್ಲಿ ನಮ್ಮ ಪುರಾತನ ಜೀವನ ಶೈಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ತೋರಿಸಿದ್ವಿ. ಇಲ್ಲಿ ತುಂಬಾ ಒಳ್ಳೆ ಪರಿಸರ ಇದೆ. ಭೂಮಿಯನ್ನ ಉಳೋದು, ಅಲ್ಲಿ ಬಂದಿರತಕ್ಕಂಥ ಉತ್ಪನ್ನಗಳನ್ನ ಮಾರಾಟ ಮಾಡೋದು, ಗುರುಕುಲ ಪದ್ಧತಿಯಲ್ಲಿ ವಿದ್ಯೆಯನ್ನ ಕಲಿತಕ್ಕಂಥದ್ದು, ಇವೆಲ್ಲವೂ ಕೂಡ ತುಂಬಾ ನೈಸರ್ಗಿಕವಾಗಿ ಆಗ್ತಕ್ಕಂಥ ಪ್ರಕ್ರಿಯೆಗಳಿತ್ತು. ಇದು ನಮ್ಮ ಜೀವನ ಈ ಮಟ್ಟಕ್ಕೆ ಇತ್ತು. ಆದ್ರೆ ಈಗ ಬದಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆಗೆ ಜನಸಂದಣಿ ಜಾಸ್ತಿ ಆಗಿದೆ, ದೊಡ್ಡ ದೊಡ್ಡ ಕಟ್ಟಡಗಳಿವೆ, ವಿಮಾನಗಳ ಹಾರಾಟ ಇದೆ, ಎಲ್ಲವೂ ಇದೆ. ಆದ್ರೆ ಇಲ್ಲಿ ನೆಮ್ಮದಿ ಇಲ್ಲಿ ಇಲ್ಲ. ಮತ್ತೆ ಇಲ್ಲಿ ಹಿಂದಿನ ಕಾಲದಲ್ಲಿ ಜನಕ್ಕೆ ಏನಿತ್ತು, ಭಗವಂತ ಅನ್ನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನ ನೋಡ್ತಾ ಇದ್ರಿಂದ ನಾವು ಪಾಪ ಕಾರ್ಯಗಳನ್ನ ಮಾಡಬಾರ್ದು, ಅದಕ್ಕೆ ನಾವು ಗೌರವ ಕೊಟ್ಟು ಭಕ್ತಿಯಿಂದ ಜೀವನ ಮಾಡಬೇಕು, ಧರ್ಮ ಶ್ರದ್ಧೆಯಿಂದ ಇರ್ಬೇಕು ಅನ್ನುವಂತ ಒಂದು ಕಲ್ಪನೆ ಇತ್ತು. ಯಾವುದೋ ಕಾಣದ ಕಣ್ಣು ನಮ್ಮನ್ನ ನೋಡ್ತಾ ಇದೆ ಮತ್ತೆ ಕಾಪಾಡ್ತಾ ಇದೆ ಅನ್ನುವಂತ ಒಂದು ನಂಬಿಕೆ ಇತ್ತು. ಆದ್ರೆ ಈಗ ನಂಬಿಕೆ ಕಳ್ಕೊಂಡಿದೀವಿ. ಈಗ ನಾವೇ ಅಂತ ಒಂದು ಕಣ್ಣಿಗೆ ಕಾಣುವಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನ, ಒಂದು CCTV ಮತ್ತೆ ಒಂದು ಕ್ಯಾಮ್ರಾವನ್ನ ಇಟ್ಕೊಂಡು ಅದರ ಭಯಕ್ಕೆ ನಾವು ಬದುಕ್ತಾ ಇದೀವಿ. ಅದ್ರ ನಿಜವಾಗ್ಲೂ ಇದರ ಭಯಕ್ಕೆ ಬದುಕೋದಕ್ಕೂ ಅಥವಾ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ಶಕ್ತಿಯ ಭಯಕ್ಕೆ ಬದುಕೋದಕ್ಕೂ ಬಹಳ ವ್ಯತ್ಯಾಸ ಇತ್ತು. ಇಲ್ಲಿ ಧರ್ಮ ಶ್ರದ್ಧೆ ಇತ್ತು, ಇಲ್ಲಿ ಅಧರ್ಮವೇ ಜಾಸ್ತಿ ಆಗ್ತಾ ಇದೆ. ಸೊ ಇದು ನೆಕ್ಸ್ಟ್ ಇರ್ತಕ್ಕಂಥದ್ದು ಭೂವರ್ಲೋಕ, ಆಕಾಶಕಾಯಿಗಳ ಬಗ್ಗೆ ಇರ್ತಕ್ಕಂಥ ಒಂದು ಲೋಕ. ಇದು ನೆಕ್ಸ್ಟ್ ದೇವಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಮತ್ತೆ ಸತ್ಯಲೋಕ. ಹೀಗೆ 7 ಊರ್ಧ್ವ ಲೋಕಗಳಿದೆ. ಇವನ್ನ ನಾನು ಬೇರೆ ಬೇರೆ ಇದಕ್ಕೆ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗಿದ್ದೀನಿ. ಇದನ್ನ ನಮ್ಮ ದೇಹದ ಚಕ್ರಗಳಿಗೂ ಕೂಡ ನಾವು ಇದನ್ನ ಹೋಲಿಕೆ ಮಾಡಿಕೊಂಡು ಇದನ್ನ ವಿವರಣೆ ಕೊಡಬಹುದು. ಇದು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ, ಅನಾಹತ, ವಿಶುದ್ಧ, ಅಗ್ನ ಮತ್ತೆ ಸಹಸ್ರಾರ ಚಕ್ರ. ಈ ಒಂದು ಪರಿಕಲ್ಪನೆಯಲ್ಲಿ ಕೂಡ ಇದಕ್ಕೆ ವಿವರಣೆಯನ್ನ ನಾನು ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ಅಷ್ಟೊಂದು ಡೀಟೇಲ್ ಆಗಿ ಇದನ್ನ ಹೇಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇಲ್ಲಿ ಅದೇ ರೀತಿ 7 ಅಧೋಲೋಕಗಳಿದೆ. ಮತ್ತೆ ಇಲ್ಲಿ ಕೆಳಗಡೆಗೆ ನಾನು 7 ನದಿಗಳು, ಸಾಂಕೇತಿಕವಾಗಿ 7 ನದಿಗಳನ್ನ ಮಾಡಿದ್ದೀನಿ, 7 ಗಿರಿಗಳನ್ನ ಮಾಡಿದ್ದೀನಿ. ಈ ಕಡೆಗೆ 7 ಸಾಗರಗಳಿದೆ, ಮತ್ತೆ ಆ ಕಡೆಗೆ 7 ದ್ವೀಪಗಳಿದೆ. ಹೀಗೆ ಇನ್ನೂ ಸಾಕಷ್ಟು ವಿವರಣೆಗಳಿದೆ. ಒಂದ್ಸತಿ ಒಂದು ಪುಸ್ತಕ ಓದಿದಾಗ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನಾನು ಬರೆದಿರೋದೇ ಅಂತಿಮ ಅಂತಲ್ಲ, ಇನ್ನೂ ಸಾಕಷ್ಟು ವಿಚಾರಗಳು, ಇದಕ್ಕೆ ಪೂರಕವಾಗಿ ಸಾಕಷ್ಟು ವಿಚಾರಗಳು ಇರ್ಬೋದು. ಆ ರೀತಿ ನಿಮ್ಗೆ ಏನಾದ್ರು ಹೊಸ ವಿಚಾರಗಳು ತಿಳಿದ್ರೆ ದಯವಿಟ್ಟು ಅದನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಡ್ರಿ. ಅದನ್ನ ಮತ್ತಷ್ಟು ವಿಸ್ತೃತ ರೂಪದಲ್ಲಿ ಈ ಪುಸ್ತಕವನ್ನ ಮತ್ತೊಮ್ಮೆ ಸಾಧ್ಯವಾದ್ರೆ ಪ್ರಕಟಣೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ಇವತ್ತು ನಾನು ತುಂಬಾ ಸಂಕ್ಷಿಪ್ತವಾಗಿ ನಾನು ಬರೆದಿರ್ತಕ್ಕಂಥ ಚಿತ್ರವನ್ನ ವಿವರಣೆ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ವಿವರಣೆಗಳು ಈಗಾಗಲೇ ಪ್ರಕಟಣೆ ಆಗಿರ್ತಕ್ಕಂಥ ಪುಸ್ತಕದಲ್ಲಿ ಬಂದಿದೆ. ಈಗ ಇದುವರೆಗೆ ವಿಶ್ವರೂಪ ದರ್ಶನದ 7 ಸಂದರ್ಭಗಳ ಕುರಿತಾಗಿ ತುಂಬಾ ಸುದೀರ್ಘವಾಗಿರ್ತಕ್ಕಂಥ ಮತ್ತು ಅತ್ಯಂತ ಮಾಹಿತಿಯುಕ್ತವಾಗಿರ್ತಕ್ಕಂಥ ಉಪನ್ಯಾಸವನ್ನ ಶ್ರೀಯುತ ಭಾಸ್ಕರ ಸರ್ ಅವರು ನಮಗೆ ಉಣಬಡಿಸಿದ್ದಾರೆ. ನಾನು ತುಂಬಾ ದಿವಸಗಳಿಂದ ಕೇಳ್ತಾ ಇದ್ದೆ, ಈ ಒಂದು ಗ್ರೂಪ್ ಅನ್ನ ಆರಂಭ ಮಾಡಿದಾಗಿಂದನೂ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅವರು ಈ ಕೊರೋನಾ ಸಮಯದಲ್ಲಿ ಸಾಕಷ್ಟು ಈ ತರದ ವೆಬಿನಾರ್ಗಳ ಮೂಲಕ ಒಳ್ಳೆಯ ವಿಚಾರಗಳನ್ನ ಸಾಕಷ್ಟು ಜನರಿಗೆ ಅವರು ಕೊಟ್ಟಿದ್ದನ್ನ ನಾನು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕೇಳಿದ್ದೆ. ಸೊ ಈ ಗ್ರೂಪ್ ಅನ್ನ, ವಾಟ್ಸಪ್ ಗ್ರೂಪ್ ಅನ್ನ ಆರಂಭ ಮಾಡಿದಾಗ್ಲೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಒಂದು ನಮ್ಮ ಗ್ರೂಪ್ನವರಿಗೆ ಒಂದು ಉಪನ್ಯಾಸವನ್ನ ಕೊಡಿ ಅಂತ ಹೇಳಿ. ಅದು ಇವತ್ತು ಸಾಧ್ಯ ಆಗಿದೆ. ಅದು ನಾನು ಬರೆದಿರ್ತಕ್ಕಂಥ ಚಿತ್ರ ಮತ್ತೆ ಪುಸ್ತಕದ ಕುರಿತಾಗಿ ಅವ್ರು ಮಾತಾಡಿದ್ದು ನನಗೆ ಮತ್ತಷ್ಟು ಹೆಮ್ಮೆಯನ್ನ ತಂದಿರ್ತಕ್ಕಂಥ ಸಂಗತಿ. ಇದ್ರ ಬಗ್ಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಯಾರಾದ್ರೂ ಕೇಳಬಹುದು.
ಇನ್ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ಓಕೆ, ಬೇರೆಯವರು ಪ್ರಶ್ನೆ ಇಲ್ಲ, ನನ್ನಲ್ಲಿ ಪ್ರಶ್ನೆ ಇದೆ. ಹೇಳಿ. ಈಗ ಅಶ್ವಥ್ ಅವರು ತುಂಬಾ ಚೆನ್ನಾಗಿ ಅದ್ರದ್ದು ವಿಶ್ವರೂಪ ದರ್ಶನದ ಪೇಂಟಿಂಗ್ ನ ಹೇಳಿದ್ದು ಎಲ್ಲರಿಗೂ ಓದ್ಲಿಕ್ಕೆ ತುಂಬಾ ಉತ್ತೇಜನ ಕೊಡುತ್ತೆ. ಅವರು ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡು ಅದನ್ನ ಎಲ್ಲರೂ ನೋಡ್ಬಿಟ್ಟು ಪೇಂಟಿಂಗ್ ಮಾಡ್ತಾರೆ. ಆದ್ರೆ ಇವ್ರು ಇಮ್ಯಾಜಿನ್ ಮಾಡ್ಕೊಂಡು ಅದಕ್ಕೆ ಸೂಕ್ತವಾಗಿ ಎಲ್ಲಾ ವಿಷಯಗಳನ್ನು ಒಂದರಲ್ಲೇ ಇದುವರೆಗೂ ಯಾವ ಪಿಕ್ಚರ್ ನೋಡ್ಲಿಕ್ಕೆ ಸಿಗೋದು ಅಪರೂಪ ಸಿಗದೆ. ಹೌದು. ಸೊ ಇದನ್ನ ಪುಸ್ತಕ ಓದಿದ್ಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ಜನರಿಗೆ. ಬಟ್ ಸೊ ತಾವು ತುಂಬಾ ಜನರಲ್ ಆಗಿ ನೀವು ವಿಶ್ವರೂಪ ದರ್ಶನಕ್ಕೆ ಹೇಗೆ ಕಾರಣ ಮತ್ತೆ ಅದರದನ್ನ ಮಾಹಿತಿ ಕೊಟ್ಟಿದ್ದೀರಾ. ಬಟ್ ಅಶ್ವಥ್ ಕುಮಾರ್ ಚಿತ್ರಿಸಿರೋದನ್ನ ಇನ್ ಡೀಟೇಲ್ ಆಗಿ ಹೇಳಲಿಕ್ಕೆ 1 ಗಂಟೆಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರದ್ದು ಮುಂದೆ ಖಂಡಿತ ನಿಮ್ಮ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅವಕಾಶ ಆದ್ರೆ ಇನ್ ಮುಂದೆ ಅನುಕೂಲ ಅನ್ಸುತ್ತೆ ನನ್ಗೆ. ಹೌದು ಮಾಡು. ಓಕೆ, ಥ್ಯಾಂಕ್ ಯು ಸರ್. ಸರಿ, ಇನ್ನಾರ್ದು ಪ್ರಶ್ನೆ ಇಲ್ವಾ? ನಮಸ್ಕಾರ ಭಾಸ್ಕರ್ ರಾವ್ ಸರ್. ನಮಸ್ಕಾರ, ಹೇಳಿ. ನಿಮ್ಮ ಒಂದು ಪರಿಚಯ ಜೊತೆಗೆ ನಿಮ್ಮ ಮಾತುಗಳು ಒಂದು ಎಲ್ಲ ವಿವರ ಬಹಳ ಚೆನ್ನಾಗಿತ್ತು. ಜೊತೆಗೆ ಅಶ್ವಥ್ ಅವರು ತಮ್ಮ ಚಿತ್ರವನ್ನ ತೋರಿಸ್ಕೊಂಡು ಪ್ರತಿಯೊಂದು ಉದಾಹರಣೆ ಜೊತೆಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಒಂದು ಸದಾವಕಾಶ ಒದಗಿಸಿಕೊಟ್ಟ ಅಶ್ವಥ್ ಅವ್ರಿಗೂ ಮತ್ತೆ ನಿಮಗೂ ಸಹ ಆಕ್ಚುಲಿ ತುಂಬಾ ಧನ್ಯವಾದಗಳು. ಈ ಎಲ್ಲ ಧನ್ಯವಾದಗಳನ್ನು ಕೂಡ ಪ್ರೇರೇಪಣೆ ಕೊಟ್ಟ ಪರಮಾತ್ಮನಿಗೆ ಕೊಟ್ಬಿಡೋಣ. ಅದು ನಿಜ. ಅವನಿಲ್ದನೆ ಆಕ್ಚುಲಿ ಒಂದು ಹುಲ್ಲು ಕಡ್ಡಿ ಕೂಡ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಸಕಲ ಗ್ರಹ ಬಲ ನೀನೆ ಸರಿಸಿ ಜಾಕ್ಷ ಅಲ್ವಾ? ಹಾಗಾಗಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ ಕಾರ್ಯಕ್ರಮ. ನಾನು ಇವತ್ತು ನಿಮ್ಮ ಒಂದು ಸಂದರ್ಶನ ನೋಡುವಂತ ಒಂದು ಭಾಗ್ಯ ಸಿಕ್ಕಿದ್ದಕ್ಕೆ ನನಗೆ ಅನಂತ ಸಹ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಗುರುಜಿ. ಸರಿ. ಕರ್ಣ ಮತ್ತು ಗುರುಜಿ ಒಂದು ನಾಮದೇವ್ ಪೂಜಾರ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಕರ್ಣ ಮತ್ತು ಅರ್ಜುನನ ನಡುವೆ ಇರ್ತಕ್ಕಂತ ಒಂದು ಸಂಬಂಧದಲ್ಲಿ ಜ್ಞಾನ ದೇವತೆ ಅಥವಾ ಒಂದು ಧರ್ಮ ದೇವತೆ ಅಡ್ಡ ಬರ್ತಾ ಇದ್ಲು ಅಂತ ಹೇಳುವಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಹೌದು. ಆ ವಿಷಯ ನಮ್ಗ ಗೊತ್ತಿರ್ಲಿಲ್ಲ ಗುರುಜಿ. ಅದು ಸರಿ. ಅದು ಇನ್ನೊಂದ್ಸರಿ ಒಂದ್ ಸ್ವಲ್ಪ ಹೇಳಿದ್ರೆ ನನಗೆ ಖುಷಿ ಆಗತ್ತೆ ಗುರುಜಿ. ನಿಮ್ಗೆ ಖುಷಿ ಆಗುತ್ತೆ. ಈಗ ಇಷ್ಟೊತ್ತು ಅಲ್ಲೇ ಹೇಳಿಬಿಟ್ಟೆ. ಕೇಳಿದ್ದೇನೆ ಗುರುಜಿ. ಧರ್ಮ ದೇವತೆ ಅಂತಂದ್ರೆ ಸ್ತ್ರೀ ಅಂತಲ್ಲ. ಅದಕ್ಕೆ ಧರ್ಮದೇವ ಪುರುಷನೇ ಅಲ್ಲಿ ಬಂದದ್ದು. ಆತನಿಗೇನು ಅಂತಂದ್ರೆ ಅನ್ಯಾಯವಾಗಿ ಅವನು ಧರ್ಮ ಆಚರಣೆ ಮಾಡಿದವನು ಸಾಯ್ತಾನಲ್ಲ ಅನ್ನೋದೊಂದು ಆ ಧರ್ಮ ದೇವತೆಗೆ ಸಮಸ್ಯೆ ಇದ್ರೂ ಕೂಡ ಅವನು ಕೃಷ್ಣನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಭಗವಂತನನ್ನು ಕೂಡ ಭಗವಂತ ಏನ್ ಮಾಡಿದ್ರು ಕೂಡ ಅಧರ್ಮ ಮಾಡೋದಿಲ್ಲ. ಆದ್ರೂ ಕೂಡ ನನ್ನ ಕರ್ತವ್ಯ, ಅವನು ಧರ್ಮ ಮಾಡಿದ್ದಾನೆ, ದಾನ ಮಾಡಿದ್ದಾನೆ, ಅವನನ್ನ ಸಾಧ್ಯವಿದ್ದಷ್ಟು ರಕ್ಷಿಸೋಣ ಅಂತನ್ಬಿಟ್ಟು ಧರ್ಮ ದೇವತೆ ಮಧ್ಯ ಬಂದು ನಿಂತ್ಕೊಂಡ್ರೆ ಅದಕ್ಕೆ ಕೃಷ್ಣ ಅರ್ಥಕೊಂಡು ತನ್ನದೇ ಆದಂತ ಉಪಾಯದ ಮುಖಾಂತರ ಅದನ್ನ ಸಮಸ್ಯೆಯನ್ನ ಪರಿಹರಿಸ್ಕೊಳ್ತಾನೆ. ಧರ್ಮವೂ ಕೂಡ ಧರ್ಮಕ್ಕೆ ಮೂಲವಾದ ಪರಮಾತ್ಮನಿಗೆ ಅಧೀನವಾಗಿರ್ಬೇಕಲ್ವಾ? ಹಾಗಾಗಿ ಅದು ಈ ವಿಷಯ ಪ್ರಮುಖವಾದದ್ದು ಅನ್ಸುತ್ತೆ ಗುರುಜಿ. ಧರ್ಮ ದೇವತೆನೂ ಕೂಡ ಅಥವಾ ಧರ್ಮ ದೇವನೂ ಕೂಡ ಪರಮಾತ್ಮ ಈ ಮೂಲ ಪುರುಷನಿಗೆ
ನಿಷ್ಠೆಯಿಂದ ಅಧೀನ- ಇರ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಅಧೀನವಾಗಿ ಇರ್ಲೇಬೇಕಾಗಿ ಬರುತ್ತೆ. ಅಧೀನವಾಗಿರ್ಬೇಕಂತೇಳಿ ಹೌದು. ಅನ್ನುವಂಥದ್ದು ಗುರುಜಿ. ಹೌದೌದು. ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲರೂ ಮೂಲ ಪುರುಷನಿಗೆ ಅಧೀನವಾಗಿರ್ಬೇಕಾಗಿರೋದೇ ಪ್ರಕೃತಿಯ ನಿಯಮ ಅಂತ ಅನ್ಸುತ್ತೆ ಗುರುಜಿ. ಅದು ಇರ್ಲೇಬೇಕಾದ್ದು ಅವಶ್ಯ. ಹಾ 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 ಪ್ರಕೃತಿಯನ್ನ ಬಿಟ್ಟು ಬದುಕಿದ್ವಿ ಅಂದ್ರೆ ಪ್ರಕೃತಿ ಮೂಲವಾದಂತ ಪುರುಷನನ್ನು ಬಿಟ್ಟು ಬದುಕ್ತೀವಿ ನಾವು ಅಂತ. ಹಾ ಹಾ ಮೂಲ ಪುರುಷನೇ ಶ್ರೇಷ್ಠ ಭಾಸ್ಕರ್ ರಾವ್ ಸರ್ ಅವರು ಹೌದು. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಎಲ್ಲಿ ಭಾಸ್ಕರ್ ರಾವ್ ಸರ್, ನೀವು ಆಕ್ಚುಲಿ ಒಂದು ವಿಷಯದಲ್ಲಿ ಬಹಳ ಸರಿಯಾಗಿ ಹೇಳಿದ್ರಿ. ಸರಿ. ಏನಂದ್ರೆ ಅಧರ್ಮವನ್ನ ಅಧರ್ಮದಿಂದನೇ ಅಳಿಸಬೇಕು ಅಂತ ಅಂದ್ಬಿಟ್ಟು ಸರಿಯಾಗಿ ಹೇಳಿದ್ರಿ. ಹೌದು. ಅದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಆಕ್ಚುಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಸರಿ. ಏನಪ್ಪಾ ಅಂದ್ರೆ, ಒಂದು ದೊಡ್ಡ ಕಾಡಿರುತ್ತೆ. ಆ ಕಾಡಿನಲ್ಲಿ ಸುಮಾರಷ್ಟು ದನಗಳನ್ನ ಮೇಯಿಸ್ಕೊಳ್ಳಕ್ಕೆ ದಿನಾ ಒಬ್ನು ಅಲ್ಲಿ ಹೋಗ್ತಾ ಇರ್ತಾನೆ. ಸರಿ. ಒಂದು ಹುಲಿ ಬರ್ತಾ ಇರ್ತದೆ. ಆ ಸರಿ. ಹುಲಿ ದಿನಾ ಒಂದು ದನಗಳನ್ನ ಅದು ಕೊಂಡೊಯ್ತಾ ಇರ್ತದೆ. ಸರಿ. ಈಗ ದನಗಳನ್ನ ಉಳಿಸ್ಲಿಕ್ಕೆ ಹುಲ್ಲಿನ ಸಾಯಿಸ್ಬೇಕಾ ಅಥವಾ ಹುಲ್ಲು ಮೇಯೋದಿಕ್ಕೆ ದನಗಳನ್ನ ತನ್ನ ಕೊಟ್ಟಿಗೆಲ್ಲೇ ಕಟ್ಕೋಬೇಕಾ ಅನ್ನೋದು ಪ್ರಶ್ನೆ. ಆದ್ರೆ ಹುಲ್ಲಿನ ಸಾಯಿಸ್ಬೇಕು ಅನ್ನೋದೇ, ಸಾಯಿಸೋದು ಕೂಡ ಅಧರ್ಮ. ಆದ್ರೆ ಹುಲಿನ ಸಾಯಿಸೋದು ಅದ್ರಲ್ಲಿ ತಪ್ಪಿಲ್ಲ ಅನ್ನೋದು ಕೃಷ್ಣ ಹೇಳ್ತಾನೆ. ಹೌದು. ಈಗ ನೀವೇನೋ ಉದಾಹರಣೆ ಕೊಟ್ರಲ್ಲ, ಇಲ್ಲಿ ಒಂದೇ ಒಂದು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ, ಹುಲಿ ಹಸುವನ್ನ ಮೇಯ್ತಾ ಇದ್ದಿದ್ದು ಅದರ ಪ್ರವೃತ್ತಿಯಿಂದ, ಹಸು, ನಿದ್ದೆ, ಬಾಯಾರಿಕೆ ಇವುಗಳಿಂದ. ಆದ್ರೆ ಮನುಷ್ಯನಾದವನಿಗೆ ಪ್ರವೃತ್ತಿಯನ್ನು ಮೀರಿ ವಿವೇಚನೆ ಅನ್ನೋದು ಕೂಡ ಇದೆ. ಅವನದನ್ನ ಬಳಸ್ಕೊಳ್ಬೇಕಾದ್ದು ಧರ್ಮ. ಖಂಡಿತ. ಆ ವಿವೇಚನೆಯನ್ನು ಬಳಸ್ಕೊಳ್ಳದೆ ಇರೋದ್ರಿಂದ ವಿವೇಚನೆಗೂ ಮೂಲವಾದಂತ ಪರಮಾತ್ಮ ವಿವೇಚನಾ ಶೂನ್ಯನಾದವನಿಗೆ ಹೇಳೋಷ್ಟು ಹೇಳ್ತಾನೆ, ಸಾಧ್ಯವಿಲ್ಲದಿದ್ದಾಗ ಅವನ ಅಂತ್ಯವನ್ನ ಕಾಣಿಸ್ತಾನೆ. ಹಾಗೆ ಎರಡನೇದು, ನೀವು ನಾಲ್ಕು ಜನನ ನೀವು ಹೇಳಿದ್ರಿ. ಅವರಿಗೆ ಅಧರ್ಮದಿಂದ ಕೃಷ್ಣ ಅರ್ಜುನನಿಂದ ಕೊಲ್ಲಲ್ಪಡಿಸ್ದ ಅಂತ. ಹೌದು. ಹೌದು. ಅರ್ಜುನನಿಂದ ಕೊಲ್ಲಲ್ಪಡಿಸ್ಲಿಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ, ಕೃಷ್ಣನಿಗೆ ಅವ್ರ 4 ಜನದ ಮೇಲೂ ಅಷ್ಟು ಕಾರುಣ್ಯ ಅಂತೆ. ಹೌದು, ಅದು ನಿಜ. ಹಾಗೆ ಕಾರುಣ್ಯ ಅಂದ್ರೆ ಅಧರ್ಮ ಜೊತೆಗೆ ಇದ್ರೂ ಸಹ ಅವ್ರೆಲ್ಲ ಎಷ್ಟು ಪುಣ್ಯ ಗಳಿಸಿದ್ರು, ಇಂಥ ಪುಣ್ಯವಂತರು ನರಕಕ್ಕೆ ಹೋಗ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅಧರ್ಮದಿಂದನೇ ಅವರನ್ನ ಕಳಿಸಿ ಅವರನ್ನ ಸ್ವರ್ಗಕ್ಕೆ ಕಳಿಸಿದ್ರು. ಹೌದು. ನಿಜ. ಹೌದು. ನಮಗೆ ಹೇಗಿದೆ ಅಂದ್ರೆ ಯಾರನ್ನೇ ಸಂಹಾರ ಮಾಡಿದ್ರು ಅಥವಾ ಬೇರೆಯವ್ರ ಮುಖಾಂತರ ಅವನು ಸಂಹಾರವನ್ನ ಮಾಡಿಸಿದ್ರು ಕೂಡ ಅವ್ರ ಮೇಲೆ ಕರುಣೆಯಿಂದ ಅಂತ್ಯವನ್ನ ಮಾಡೋದಕ್ಕೆ ಮಾಡಿರೋದು. ನಿಜ ನಿಜ ನಿಜ. ಈ ಅಂತ್ಯ ಅನ್ನೋದನ್ನ ಮಂಗಳ ಅಂತ ಕೂಡ ಅಂತೀವಿ ನಾವು. ಹೌದು. ಮಂಗಳ ಅಂತಂದ್ರೆ ಮುಕ್ತಾಯ ಅನ್ನೋದೇನಿದೆಯಲ್ಲ, ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಏನಂದ್ರೆ, ಭಗವಂತ ಎಷ್ಟು ಕಾರುಣ್ಯದಿಂದ ಇರ್ತಾನೆ, ಕಾಯ್ತಾ ಇರ್ತಾನಂತೆ. ಆಕ್ಚುಲಿ ನಾವ್ ಏನ್ ಬೇಡ್ಕೊಂಡ್ರೆ ಅದನ್ನ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾನಂತೆ. ಹೌದೌದೌದು. ಇಂಗ್ಲಿಷ್ ಅಲ್ಲಿ ಬಹಳ ಸಂತೋಷ ಆಯ್ತು ಇವತ್ತು ನಿಮ್ಮ ಒಂದು ಉಪನ್ಯಾಸವನ್ನು ಕೇಳಿ. ಬಹಳ ಸಂತೋಷ ಆಗಿದೆ ನನಗೆ. ಇರ್ಲಿ. ಇಂಗ್ಲಿಷ್ ಅಲ್ಲಿ ಜಾರ್ಜ್ ಹರ್ಬರ್ಟ್ ಒಂದು ಪೊಯಮ್ ಇದೆ, ಪುಲ್ಲಿ ಅಂತ. ಅವನು ಆ ಹಗ್ಗವನ್ನ ಬಿಟ್ಟಿರ್ತಾನೆ, ಹತ್ಕೊಂಡ್ ಮೇಲಕ್ಕೆ ಬರ್ಲಿ ಮನುಷ್ಯ ಅಂತ. ಆದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ಹಿ ಲುಕ್ ಅನ್ ಟು ದಿ ನೇಚರ್ ಕ್ರಿಯೇಷನ್ ಬಟ್ ನಾಟ್ ದಿ ಕ್ರಿಯೇಟರ್ ಅಂತ. ಅದಕ್ಕೆ ಅವನ್ ಏನು ಅಂತಂದ್ರೆ, ಅವನು ಯಾವಾಗಲೂ ಕಾಯ್ತಾ ಇರ್ತಾನಂತೆ. ಅವನ್ ದೇವರು ಅವನು ಏನ್ ಸೃಷ್ಟಿ ಮಾಡಿದಾನೋನು ಟು ಕಮ್ ಬ್ಯಾಕ್ ಟು ಹಿಸ್ ಲ್ಯಾಪ್ ಅಂತ, ಬ್ರೆಸ್ಟ್ ಅಂತ ಕರೀತಾನೆ. ತನ್ನ ತೊಡೆಗೆ, ತನ್ನ ಇದಕ್ಕೆ ಬರಬೇಕು ಅಂತ ಅವನು ಕಾಯ್ತಾ ಇರ್ತಾನಂತೆ. ಸರಿ, ಇರ್ಲಿ. ಅವರು ನಾಮದೇವ್ ಪೂಜಾರದ್ ಆಯ್ತಾ? ತುಂಬಾ ಧನ್ಯವಾದಗಳು ಗುರುಜಿ ರೀ, ತುಂಬಾ ಧನ್ಯವಾದಗಳು. ಇರ್ಲಿ ಸರಿ. ಬಹುಶಃ ಇನ್ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ. ಪ್ರಶ್ನೆ ಯಾರ್ದು ಇಲ್ಲ ಅಂದಾಗ ನಾನು ಹಾಸ್ಯವಾಗಿ ಒಂದು ಮಾತು ಹೇಳ್ತೀನಿ. ಏನದು ಅಂದ್ರೆ, ಯಾರಿಗೂ ಪ್ರಶ್ನೆ ಬಂದಿಲ್ಲ ಅಂದ್ರೆ ಅದ್ರಲ್ಲಿ 2 ಥರದ ಜನ ಇರ್ತಾರೆ ಅಂತ. ಒಂದು, ನೀವು ಇಷ್ಟೊತ್ತು ಏನ್ ಹೇಳಿದ್ರೆ ನಮ್ಗೇನು ಅರ್ಥವಾಗ್ಲಿಲ್ಲ ಅನ್ನೋರೊಬ್ರು.
ಇನ್ನೊಬ್ರು ನೀವ್ ಹೇಳಿದ್ದೆಲ್ಲ ನಮಗ್ ಮೊದ್ಲೇ ಗೊತ್ತಿದೆ ಅನ್ನೋಂಥವ್ರು. ಆದ್ರೆ ನಾ ಹೇಳೋದೆಲ್ಲ ಮೊದ್ಲೇ ಗೊತ್ತಿರೋ ಅಂತವ್ರೇ ಇರ್ಲಿ ಅಂತ ಬಯಸ್ತೀನಿ. ಹರಿ ಓಂ. ಹರಿ ನಮಸ್ತೆ. ಓಂ. ನಮಸ್ತೆ, ವದತ್ತು. ನಮಸ್ತೆ ಅಶ್ವಥ್ ನಾರಾಯಣ ಮಹೋದಯ. ತುಂಬಾ ಚೆನ್ನಾಗೆಲ್ಲ ವರ್ಣನೆ ಮಾಡಿದೀರಾ ಭಗವಂತಂದು. ಖುಷಿ ಆಯ್ತು ಕೇಳಿ ನಮ್ಗೆ ನೋಡಿ. ಆಮೇಲೆ ಇನ್ನೊಂದ್ ಪ್ರಶ್ನೆ, ಅದ್ರಲ್ಲಿ ಚಕ್ರಾಬ್ಜ ಮಂಡಲದ್ ಏನಾದ್ರೂ ಇದೆಯಾ? ಭಗವದ್ ರೂಪದ್ದು 52 ಭಗವದ್ ರೂಪಗಳದ್ದು ಇದೆ, ಅದ್ರದ್ದು ಏನಾದ್ರು ವಿವರ ಇದೆಯಾ ಅಂತ ಕೇಳ್ಬೇಕಿತ್ತು ನಾನು. ನೀವ್ ಹೇಳಿ ಚಕ್ರಾಬ್ಜ ಮಂಡಲದ ವಿವರಣೆ ಏನಾದ್ರು ಇದೆಯಾ? ವಿವರಣೆ ಏನಾದ್ರು ನೀವು ತೋರ್ಸಿದ್ರಲ್ಲ, ಅದು ಓಂಕಾರದಿಂದ ಬಹಳ ಖುಷಿ ಆಯ್ತು ನೋಡಿ. ನಾ ಫೋಟೋದಲ್ಲಿ ನೋಡಿದ್ದೆ, ನೀವು ಸಾಕ್ಷಾತ್ ಅದನ್ನ ಬರೆದು ತೋರ್ಸಿದ್ರಿ, ತುಂಬಾ ಆನಂದ ಆಯ್ತು ಇವತ್ತು. ಅದಕ್ಕೆ ಅದನ್ನ ಕೇಳ್ಬೇಕಿತ್ತು. ಮೇಡಮ್ ಇನ್ನೊಂದ್ಸತಿ ನಿಮ್ದು ಇದು ಪ್ರಶ್ನೆ ರಿಪೀಟ್ ಮಾಡ್ತೀನಿ, ನಾನು ಸರಿ ಕೇಳಿಸ್ಕೊಳ್ಳಿಲ್ಲ. ಭಗವಂತನ 52 ರೂಪಗಳಲ್ಲಿ ಚಕ್ರಾಬ್ಜ ಮಂಡಲದೊಳಗೆ ತೋರ್ಸಿದ್ದಾರೆ ಮಹೋದಯ, ಅದೇನಾದ್ರು ನಿಮ್ದು ಇದ್ರಲ್ಲಿ ವಿವರಣೆ ಇದೆಯಾ ಅಂತ ಕೇಳ್ಬೇಕಿತ್ತು. ಇಲ್ಲ ಮೇಡಮ್, ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಇದಿಲ್ಲ, ಮಾಹಿತಿ ಇಲ್ಲ. ನಾನು ದೇಹದಲ್ಲಿ ನಮ್ಗೇನ್ ಚಕ್ರಗಳನ್ನ ಹೇಳ್ತಾರಲ್ಲ, 7 ಚಕ್ರಗಳನ್ನ ಹೇಳ್ತಾರಲ್ಲ, ಅದಕ್ಕೆ ಈ ಊರ್ಧ್ವ ಲೋಕಗಳನ್ನ ಹೋಲಿಕೆ ಮಾಡ್ಬಿಟ್ಟು ವಿವರಣೆಗಳನ್ನ ಕೊಟ್ಟಿದ್ದೀನಿ. ನೀವು ಹೇಳಿದ ಇದ್ರ ಬಗ್ಗೆ ನಂಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಂದ್ರೆ ಅದು ಈಗ ಓಂಕಾರದಿಂದನೇ ಪ್ರಾರಂಭ, ಅದು ಶ್ರೀ ಭೂ ದುರ್ಗಾ ರೂಪಿಣಿಯಿಂದ ಲಕ್ಷ್ಮೀ ರೂಪದಿಂದ ಪ್ರಾರಂಭ. ಅದ್ರದ್ದೇನಾದ್ರು ವಿವರಣೆ ಇದೆಯಾ ಅಂತ, ಅಂದ್ರೆ ಪ್ರತಿಯೊಂದು ರಾಶಿ ನಕ್ಷತ್ರ ತಿಥಿ ವಾರ ಪ್ರತಿಯೊಂದು ಬರುತ್ತಲ್ಲ, ಅದ್ರದ್ ವಿವರಣೆ ಏನಾದ್ರು ಇದೆಯಾ ಅಂತ. ಇದರಲ್ಲಿ ಅದು ಬಂದಿಲ್ಲ. ತುಂಬಾ ಖುಷಿ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದನ್ನ ಎಷ್ಟು ವಿಸ್ತಾರ ಮಾಡ್ತಾ ಹೋದ್ರೂ ಕೂಡ ವಿಸ್ತಾರವಾಗ್ತಾ ಹೋಗೋದ್ರಿಂದ ಅತಿ ವಿಸ್ತಾರನೂ ಕಷ್ಟ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಹೋದಯ. ನೀವು ಚೆನ್ನಾಗಿ ಇದ್ ಮಾಡಿದ್ರಿ, ಖುಷಿ ಆಯ್ತು. ಧನ್ಯವಾದ ಸರ್. ಇವರು ಸಂಸ್ಕೃತ ಸ್ಟೂಡೆಂಟ್, ಸಂಸ್ಕೃತ ಕಲಿತಾ ಇದ್ದಾರೆ. ಅಷ್ಟೇ ಮಹೋದಯ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಇದ್ರ ಬಗ್ಗೆ, ಇದು ವಿಶ್ವರೂಪದ ಬಗ್ಗೆ ಒಂದ್ 2-3 ದಿನ ಒಂದು ವಿವರಣೆ ರೀತಿ ವೆಬಿನಾರ್ ಮಾಡಿದ್ರೆ ಎಲ್ಲರಿಗೂ ಬಹಳಷ್ಟು ಸಪ್ತಾಹ ತರ ಮಾಡಿದ್ರು ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನಮಗೆ ಸಿಗುತ್ತೆ. ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಅದ್ರ ಬಗ್ಗೆ ಅದಕ್ಕೆ ಅವಕಾಶ ಸಿಕ್ಕಲಿ, ದೇವರ ಅವಕಾಶವನ್ನ ಕೊಡ್ಲಿ. ಅಶ್ವಥ್ ಕುಮಾರ್ ಅವರು ಸಪ್ತಾಹದ ರೂಪದಲ್ಲಿ ನಡೆಸ್ಲಿ, ನಡೆಸೋದಕ್ಕೆ ನಾನು ಸಿದ್ಧವಿದ್ದೀನಿ ಸೇವೆಗೆ. ಅಶ್ವಥ್ ಕುಮಾರ್ ಅವರು ವಿನಂತಿ ಮಾಡ್ತಾ ಇದ್ದೀವಿ. ಹೌದು, ಆಗ್ಲಿ ಸರ್, ಖಂಡಿತವಾಗಿ ಅದೊಂದು ವ್ಯವಸ್ಥೆಯನ್ನು ಮಾಡಂತೆ. ತಾವು ಯಾರು ಪರಿಚಯ ಆಗಿಲ್ಲ? ನಾನು ದಿನೇಶ್, ಬೆಂಗಳೂರಿಂದ. ಓಕೆ. ಇಲ್ಲ, ಆಗ್ಲಿ ದಿನೇಶ್, ಅದಕ್ಕೆ ವ್ಯವಸ್ಥೆ ಮಾಡಣಂತೆ. ಮಾಡಿದ್ರೆ ಬಹಳಷ್ಟು ಮಾಹಿತಿ ಸಿಗುತ್ತೆ ನಮಗೆ. ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಹೌದು, ನಿಜ. ಅದ್ರ ಬಗ್ಗೆ ತಿಳ್ಕೊಂಡಿರುವಂತಹ ಒಬ್ರು ವಿದ್ವಾಂಸರುಗಳು ಎಲ್ಲ ಒಂದು ವಿವರಣೆಗಳು ಕೊಡ್ತಾರೆ. ಅದು ಮುಂದಿನ ಬಹಳಷ್ಟು ಪ್ರಚಾರ ಮಾಡೋದು, ಮುಂದಿನ ಪೀಳಿಗೆ ಸಣ್ಣ ಒಂದು ಯುವಕರಿಗೂ ತಿಳಿಸಿದ್ರೆ ಬಹಳ ಉಪಯೋಗ ಆಗುತ್ತೆ. ಖಂಡಿತ ಆಗ್ಲಿ ಡಾಕ್ಟರ್ ದಿನೇಶ್, ಆಗ್ಲಿ ಅದರ ವ್ಯವಸ್ಥೆಯನ್ನು ಮಾಡೋಣಂತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಒಂದು ಅತಿ ಉತ್ತಮವಾದ ಪ್ರಶ್ನೆ ಯಾರು ಕೇಳ್ಬಿಟ್ರೆ ನೀವ್ ಯಾವ ಮಾತು ನಿಲ್ಲಿಸ್ತೀರಾ ಅಂತ ಇರ್ಲಿ, ಸುಮ್ಮನೆ ಇದ್ದೆ ಅಷ್ಟೇ. ಬಹುಶಃ ಆಗಿರ್ಬೋದು ಅನ್ಸತ್ತಲ್ಲ. ಯಾರಿಗಾದ್ರು ಪ್ರಶ್ನೆಗಳಿದ್ರೆ ಏನ್ ಮಾಡ್ಬೋದು, ಕೇಳ್ಬೋದು. ಇನ್ನೂ ಮೇಡಮ್, ಉಳಿದವರೆಲ್ಲರೂ ಪ್ರಶ್ನಾತೀತರಾಗು. ಈಗ ಇವತ್ತಿನ ದಿವಸ ಈ ಒಂದು ವಿಶೇಷ ಉಪನ್ಯಾಸವನ್ನ ಕೊಟ್ಟು, ಮತ್ತೆ ನಾನು ಬರೆದಂತಹ ಒಂದು ಚಿಕ್ಕ ಪುಸ್ತಕವನ್ನ ಎಲ್ಲರಿಗೂ ತಲುಪಿಸುವಂತ ಒಂದು ಶ್ರೇಷ್ಠ ಕಾರ್ಯವನ್ನ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ BS ಭಾಸ್ಕರರಾವ್ ಸರ್ ಅವರು ಮತ್ತು ದಂಪತಿಗಳಿಗೆ ಒಂದು ಚಿಕ್ಕ ಕಾಣಿಕೆ ರೂಪದಲ್ಲಿ ಅವರ ಗುರುಗಳ ಒಂದು ಚಿತ್ರವನ್ನ ರಚಿಸಿ ಕೊಡ್ತಾ ಇದ್ದೇನೆ. ಅವರು ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ.
ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ಹೊತ್ತು ನಾವಾಗ್ಲೇ ಹೇಳ್ದಂಗೆ ಇಡೀ ದಿವಸ ಪ್ರಯಾಣ ಮಾಡಿ ಇದೆಲ್ಲ ಫಜಿತಿಗಳನ್ನ ಪಟ್ಕೊಂಡು ಬಂದಿದ್ರು ಕೂಡ ತುಂಬಾ ಎಲ್ಲ ಭಗವಂತನಿಗೆ ಸೇರ್ಲಿ. ಆಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಂಗೂ ತುಂಬಾ ಖುಷಿ ಆಯ್ತು. ಅದು ನಮ್ಮ ಮೊದಲೇ ಈ ಕಾರ್ಯಕ್ರಮ ನಡೆದಿದ್ದು ಮತ್ತಷ್ಟು ಸಂತೋಷವನ್ನ ಕೊಟ್ಟಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯರಾಗಿರ್ತಕ್ಕಂಥ ಎಲ್ ಎಂ ಪಾಟೀಲ್ ಅವರು ತಮ್ಮ ದಂಪತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ವಿಡಿಯೋ ಸಂವಾದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಮತ್ತು ಇವತ್ತಿನ ವಿಡಿಯೋ ಇದಕ್ಕೆ ಝೂಮ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿರ್ತಕ್ಕಂಥ ಸಮೂಹ ಸಾಮರ್ಥ್ಯ ಸಂಸ್ಥೆಯವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದः. ಶುಭರಾತ್ರಿः सर्वेभ्यः. राम राम.